ಓಕೆ, ಗುಡ್ ಮಾರ್ನಿಂಗ್. ಸೊ ನಾವು ನಿನ್ನೆ ಅಡ್ವಾನ್ಸ್ಡ್ ಸರ್ಚ್ ನೆಟ್ವರ್ಕ್ ಆಡ್ ಹೇಗೆ ರನ್ ಮಾಡಬೇಕು ಅಂತ ನೋಡಿದ್ವಿ ನಾವು. ಸೊ ಇಟ್ಸ್ ಲೈಕ್ ಅಡ್ವಾನ್ಸ್ಡ್ ಸರ್ಚ್ ನೆಟ್ವರ್ಕ್ ಕ್ಯಾಂಪೇನ್. ನಾವು ನಿನ್ನೆ ಇದು ನೋಡಿದ್ವಿ. ಸೊ ಇದರಲ್ಲಿ ನಾವು ನೋಡಿದ್ದು ಬಂದು ಕೀವರ್ಡ್ ಟೈಪ್ಸ್. ಕೀವರ್ಡ್ ಟೈಪ್ಸ್ ನಾವು ಕವರ್ ಮಾಡಿದ್ವಿ, ಲೈಕ್ ಬ್ರಾಡ್ ಮ್ಯಾಚ್, ಫ್ರೇಸ್ ಮ್ಯಾಚ್, ಆ ತರ ನಾವು ಟಾಪಿಕ್ಸ್ ಕವರ್ ಮಾಡಿದ್ವಿ. ಅದಾದ್ಮೇಲೆ ಆಡ್ ಎಕ್ಸ್ಟೆನ್ಷನ್ಸ್ ನೋಡಿದ್ವಿ. ಓಕೆ, ಆಡ್ ಎಕ್ಸ್ಟೆನ್ಷನ್ಸ್ ಇದೆಲ್ಲ ಅಡಿಷನಲ್ ಆಪ್ಷನ್ಸ್ ನಿಮ್ದು. ಓಕೆ, ಅದಲ್ಲಂಗೆ ಆಲ್ಮೋಸ್ಟ್ ಸಿಮಿಲರ್ ಟು ಕೀವರ್ಡ್ ಟೈಪ್ಸ್ ಆದ್ಮೇಲೆ ಕೀವರ್ಡ್ ಪ್ಲಾನರ್ ಟೂಲ್ ಇರುತ್ತೆ, ಗೂಗಲ್ ಆಡ್ಸ್ ನಲ್ಲೇ ಇರುತ್ತೆ. ಕೀವರ್ಡ್ ಪ್ಲಾನರ್ ಟೂಲ್ ನೀವು ಅಲ್ಲಿ ಸರ್ಚ್ ಮಾಡ್ಬೋದು ನಿಮ್ಗೆ ಏನ ಕೀವರ್ಡ್ಸ್ ಬೇಕಾದ್ರೆ. ಸೊ ಈ ತರ ನಾವ್ ನಿನ್ನೆ ನೋಡಿದ್ವಿ. ಸೊ ಇದು ಆಲ್ಮೋಸ್ಟ್ ಕೀ ಪಾರ್ಟ್, ಯಾಕಂದ್ರೆ ಕೀವರ್ಡ್ಸ್ ಕೀ ಪಾರ್ಟ್ ಅಲ್ವಾ. ಸೊ that video will give you more information about how to search for keywords. ಓಕೆ, ಇವತ್ತು ನಾವು ಕಂಟಿನ್ಯೂ ಮಾಡೋಣ ಸ್ವಲ್ಪ ಟಾಪಿಕ್ಸ್. ಇಟ್ಸ್ ಆಲ್ಮೋಸ್ಟ್ ಗೂಗಲ್ ಆಡ್ಸ್ ಗೆ ಇಟ್ಸ್ ಅ ಕಂಟಿನ್ಯೂಟಿ ಆಫ್ ಸರ್ಚ್ ನೆಟ್ವರ್ಕ್ ಅಂಡ್ ಡಿಸ್ಪ್ಲೇ ನೆಟ್ವರ್ಕ್ ಸ್ಟಾರ್ಟ್ ಮಾಡೋಣ. ಡಿಸ್ಪ್ಲೇ ನೆಟ್ವರ್ಕ್ ನಲ್ಲಿ ಡೀಪ್ we will try to go today, otherwise we will continue tomorrow, but I will start display network today. Okay, ಫಸ್ಟ್ ನಾವು ಅಬ್ಸರ್ವ್ ಮಾಡಿದ್ದೇನೆಂದ್ರೆ, ಫಾರ್ ಎಕ್ಸಾಂಪಲ್ ಒಂದ್ ₹2 ಇಟ್ಕೊಂಡು ಅವರು ಅವಾಗ ಟಾಪ್ ಕಾಣಿಸ್ತಾರೆ, ರೈಟ್? ನಾವು ನೋಡಿದ್ವಲ್ಲ, ಟಾಪ್ ಆಫ್ ಬಿಟ್, ಲೋ ರೇಂಜ್, ಹೈ ರೇಂಜ್, ಆ ತರ ನೋಡಿದ್ವಿ. ಸೊ ಇಷ್ಟು ಅವ್ರಿಗೆ ಡಿಫ್ರೆನ್ಸ್ ಬರ್ತದೆ ಅಂತ ನೋಡಿದ್ವಿ. ಯು ರಿಮೆಂಬರ್, ಲೈಕ್ ₹2 ಇಡೋರು, ₹10 ಇಡೋರು, ಇರೋದೇ ₹100 ಇಡೋರು ಅನ್ಕೋಮೋಣ. ಇವರು ಟಾಪ್ ನಲ್ಲಿ ಕಾಣಿಸ್ತಾರೆ, ಇವರು ಟಾಪ್ ನಲ್ಲಿ ಕಾಣಿಸ್ತಾ ಇದ್ದಾರೆ. ಅಂದ್ರೆ ಸ್ವಲ್ಪ ಜನಕ್ಕೆ ರೇಂಜ್ ₹2 ಇದೆ, ಸ್ವಲ್ಪ ಜನಕ್ಕೆ ರೇಂಜ್ ₹100 ಇದೆ. ಯಾಕೆ ಅಂತ ಅನ್ಕೊಂಡಾಗ ನಾವು ಕ್ವಾಲಿಟಿ ಸ್ಕೋರ್ ಅಂತ ಡಿಸ್ಕಸ್ ಮಾಡಿದ್ವಿ, ರೈಟ್? ಕ್ವಾಲಿಟಿ ಸ್ಕೋರ್ ಅಂದ್ರೆ ಆಬ್ವಿಯಸ್ಲಿ ಅದ್ರ ಹೆಸರಿನಲ್ಲೇ ಇದೆ, ಕ್ವಾಲಿಟಿ ಇಸ್ ಇಂಪಾರ್ಟೆಂಟ್ ನಿಮ್ ವೆಬ್ಸೈಟ್. ಸೊ ಅದು ಯಾವ ತರ ಇರುತ್ತೆ ಅಂತ ಹೇಳಿ ಸ್ವಲ್ಪ ವಿ ಹ್ಯಾವ್ ಸರ್ಟೆನ್ ಟಾಪಿಕ್ಸ್. ಈ ತರನೇ ಇನ್ನು 2-3 ಟರ್ಮ್ಸ್ ಇದೆ ವಿಚ್ ಗೂಗಲ್ ವಿಲ್ ಆಕ್ಚುಲಿ ಕನ್ಸಿಡರ್. ಓಕೆ, ಗೂಗಲ್ ಆಡ್ಸ್ ರನ್ ಮಾಡುವಾಗ ಕೂಡ ಇದು ಕನ್ಸಿಡರ್ ಮಾಡುತ್ತೆ. ಗೂಗಲ್ ಆಡ್ ಜಸ್ಟ್ ರನ್ ಮಾಡೋದು, ಗೋಯಿಂಗ್ ಟು ಗೂಗಲ್ ಆಡ್ ಅಂಡ್ ಕ್ರಿಯೇಟಿಂಗ್ ಇಟ್, ಬಿಡಿಂಗ್ ಟೈಪ್, ಬಿಡಿಂಗ್ ಅಮೌಂಟ್, ಇದೊಂದೇ ಇಂಪಾರ್ಟೆಂಟ್ ಅಲ್ಲ. ಓಕೆ, ಸೊ ಸ್ವಲ್ಪ ಟರ್ಮ್ಸ್ ನೋಡೋಣ ನಾವು ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ಯು. ಫಸ್ಟ್ ಬಂದು ಆಡ್ ರ್ಯಾಂಕ್. ಆಡ್ ರ್ಯಾಂಕ್ ಅಂದ್ರೆ ಏನಂದ್ರೆ, ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಇನ್ ಹೈದರಾಬಾದ್ ಅಂತ ಕೊಡ್ತಾ ಇದ್ದೀನಿ ನಾನು. ಓಕೆ, ಸೊ ಇಲ್ಲಿ ಈ ತರ ಮೇಲ್ಗಡೆ ಆಡ್ಸ್ ಕಾಣಿಸುತ್ತೆ, ರೈಟ್? ಪ್ರಾಬಬ್ಲಿ 2 ಆಡ್ಸ್ ಕಾಣಿಸ್ತದೆ ಇಲ್ಲಿ. ಓಕೆ, ಸ್ವಲ್ಪ ಅಂದ್ರೆ ಇನ್ನು ಕಾಣಿಸ್ಬೋದು, ಬಟ್ ಈ ಸಮ್ಟೈಮ್ಸ್ ಟೈಮ್ಸ್ ರಿಸ್ಟ್ರಿಕ್ಷನ್ಸ್ ಇಟ್ಕೋಬಹುದು ನಾವು. ಸೊ ಇಲ್ಲಿ ಕೆಳಗಡೆ 3 ಕಾಣಿಸ್ತದೆ, ಸೊ ಟೋಟಲ್ 5. ಬಟ್ ಡೂ ಯು ರಿಮೆಂಬರ್, ನಾನು SERP ಸ್ಟ್ರಕ್ಚರ್ ಹೇಳಿದವಾಗ ಮೇಲ್ಗಡೆ ಎಷ್ಟಿರುತ್ತೆ, ಕೆಳಗಡೆ ಎಷ್ಟಿರುತ್ತೆ ಅಂತ ಹೇಳಿದ್ನಲ್ವಾ? ಮೇಲ್ಗಡೆ ಜನರಲ್ 4 ಆಡ್ಸ್ ಇರುತ್ತೆ, ಕೆಳಗಡೆ 3 ಆಡ್ಸ್ ಇರುತ್ತೆ. ಇಟ್ಸ್ ಲೈಕ್ ಮೇಲ್ಗಡೆ 0 to 4 and ಕೆಳಗಡೆ ನೀವು ಯು ಕ್ಯಾನ್ ಅಸ್ಯೂಮ್ ಇಟ್ as 0 to 3. ಸೊ ಟೋಟಲ್ ವಿಲ್ ಬಿ ಆಲ್ಮೋಸ್ಟ್ 7. ಸೊ ಆಡ್ ರ್ಯಾಂಕ್ ರೇಂಜ್ ಇಷ್ಟೇ ಇರುತ್ತೆ. ಆಡ್ ರ್ಯಾಂಕ್ ಅಂದ್ರೆ ನಿಮ್ ಆಡ್ಸ್ ರ್ಯಾಂಕ್ ಇನ್ ದಿಸ್ SERP ಪೇಜ್. ಈ ಪೇಜ್ ನಲ್ಲಿ ನಿಮ್ ಆಡ್ ರ್ಯಾಂಕ್ ಎಷ್ಟು ಅಂಬೋದೇ ದಿಸ್ ಆಡ್ ರ್ಯಾಂಕ್ ಅಂತ ಅರ್ಥ. ಓಕೆ, ಈ 0 to 7 ನಲ್ಲೇ ನಿಮ್ ರೇಂಜ್ ಇರುತ್ತೆ. ಇನ್ಫ್ಯಾಕ್ಟ್ 1 to 7 ಅಂತ ಅನ್ಕೊಂಡು. ಸೊ ಆ 1 to 7 ನಿಮ್ಗೆ ಆಡ್ ರ್ಯಾಂಕ್ ಕೊಡುತ್ತೆ. ಓಕೆ, ಟಾಪ್ ಅಂಡ್ ಬಾಟಮ್ ಆಡ್ಸ್ ಎಲ್ಲ ಕಲ್ತು ಅದ್ರ ಟೋಟಲ್ ಕಲ್ತು ಇದು ಕೊಡುತ್ತೆ. ಓಕೆ, ಸೊ ಜನರಲಿ ನಮ್ಗೆ ಒಂದು ಫಾರ್ಮುಲಾ ಇರುತ್ತೆ. ಆಡ್ ರ್ಯಾಂಕ್ ಇಸ್ ಈಕ್ವಲ್ ಟು ಬಿಡ್ ಅಮೌಂಟ್ ಇಂಟು ಕ್ವಾಲಿಟಿ ಸ್ಕೋರ್. ಓಕೆ, ಬಿಡ್ ಅಮೌಂಟ್ ಇಂಟು ಕ್ವಾಲಿಟಿ ಸ್ಕೋರ್ ಬಂದು ಆಡ್ ರ್ಯಾಂಕ್ ಸ್ಕೋರ್. ನಾಟ್ ಓನ್ಲಿ ಆಡ್ ರ್ಯಾಂಕ್ ಸ್ಕೋರ್ ಬಂದು ಟೋಟಲ್ ಬಿಡ್ ಅಮೌಂಟ್ ಇಂಟು ಕ್ವಾಲಿಟಿ ಸ್ಕೋರ್, ಆ ತರ ನಾವು ನೋಡ್ತೀವಿ. ಓಕೆ, ಸೊ ಈ ಎರಡು ಕನ್ಸಿಡರ್ ಮಾಡ್ಕೊಂಡು ನಿಮ್ಗೆ ಆಡ್ ರ್ಯಾಂಕ್ ಸ್ಕೋರ್ ಕೊಡುತ್ತೆ.
ಗೂಗಲ್. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮ್ ಆಡ್ ರ್ಯಾಂಕ್ ಡಿಪೆಂಡ್. ಓನ್ಲಿ ಕ್ವಾಲಿಟಿ ಸ್ಕೋರ್ ಕೂಡ ಅಲ್ಲ. ಹೌ ಇಸ್ ಯೋರ್ ಕ್ವಾಲಿಟಿ ಸ್ಕೋರ್ ಅವ್ರವರೇ ನೋಡ್ಕೊಂತಾರೆ. ಓಕೆ, ಗೂಗಲ್ ಓನ್ಲಿ ವಿಲ್ ಡಿಸೈಡ್. ಅವರೇ ನಿಮ್ ವೆಬ್ಸೈಟ್ ಗೆ ಹೋಗಿ ಕ್ವಾಲಿಟಿ ಹೇಗಿದೆ ಎಲ್ಲ ಚೆಕ್ ಮಾಡ್ಕೊಂಡು ಅವ್ರ ಬೇಸಿಸ್ ನಲ್ಲಿ ಅವರು ಒಂದು ಸ್ಕೋರ್ ಇಟ್ಕೊಂತಾರೆ. ಅಂಡ್ ನಿಮ್ ಬಿಡ್ ಅಮೌಂಟ್ ಎಷ್ಟು, ಈ ಎರಡು ನೋಡ್ಕೊಂಡು, ಬಿಕಾಸ್ ಆ ಬಿಡ್ ಅಮೌಂಟ್ ಕೂಡ ಇಂಪಾರ್ಟೆಂಟ್ ಅಲ್ವಾ ಮೇಲ್ಗಡೆ ಕೆಳಗಡೆ ಬರಕ್ಕೆ. ಸೊ ಅವು ಎರಡು ನೋಡ್ಕೊಂಡು ನಿಮ್ ರ್ಯಾಂಕ್ ನ ಡಿಸೈಡ್ ಮಾಡ್ತಾರೆ. ದಿಸ್ ಇಸ್ ಹೌ ದ ಸ್ಕೋರ್ ಇಸ್ ಡಿಸೈಡೆಡ್. ಓಕೆ, ಸೊ ಅದು ಸೊ ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಏನಂದ್ರೆ ನಿಮ್ ಆಡ್ ರ್ಯಾಂಕ್ ಅಂಬೋದು ಇಂಪಾರ್ಟೆಂಟೇ, ಬಟ್ ಅದು ಹೇಗೆ ಮೇಂಟೈನ್ ಮಾಡ್ಕೋಬೇಕು ಅಂತ ನೀವು ನೋಡ್ಕೋಬೇಕಷ್ಟೇ. ಬಿಡ್ ಅಮೌಂಟ್, ಎಸ್, ಇಟ್ ಇಸ್ ಇನ್ ಯೋರ್ ಹ್ಯಾಂಡ್ಸ್, ಬಟ್ ಅಟ್ ಲೀಸ್ಟ್ ನಿಮ್ಗೆ ಸ್ವಲ್ಪ ಅವಾಗ ರೆಸ್ಟ್ರಿಕ್ಷನ್ಸ್ ಇದ್ರೆ ನೀವೇನ್ ಮಾಡಕ್ ಆಗಲ್ಲ ಅಂತ ಒಂದು ಆಪ್ಷನ್ ಇದ್ರೆ ನಿಮ್ಗೆ ಯು ಸ್ಟಿಲ್ ಹ್ಯಾವ್ ಎನ್ ಆಪ್ಷನ್ ವಿತ್ ಗುಡ್ ಕ್ವಾಲಿಟಿ ಸ್ಕೋರ್ ಮೇಂಟೈನ್ ಮಾಡಕ್ಕೆ. ಅಂದ್ರೆ ನಿಮ್ ಆನ್ ದ ಹೋಲ್ ಸಿಂಪಲ್ ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ನಿಮ್ ವೆಬ್ಸೈಟ್ ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ಕೊಂಡ್ರೆ ಎವ್ರಿಥಿಂಗ್ ವಿಲ್ ಬಿ ಫೈನ್. ಓಕೆ, ಸೊ ಕ್ವಾಲಿಟಿ ಸ್ಕೋರ್ ಏನ್ ನೋಡೋಣ ಇವಾಗ. ದಟ್ ಈಸ್ ಅ ರೇಟಿಂಗ್ ಬೈ ಗೂಗಲ್. ಓಕೆ, ಇದು ಗೂಗಲ್ ರೇಟಿಂಗ್ ಕೊಡುತ್ತೆ ನಿಮ್ಗೆ. ಇದು ರೇಂಜ್ ಬಂದು 1 to 10. ದಿಸ್ ಇಸ್ ದ ರೇಂಜ್ ಆಫ್ ದ ಕ್ವಾಲಿಟಿ ಸ್ಕೋರ್. ನಿಮ್ ಗೂಗಲ್ ನಿಮ್ಗೆ ಈ ರೇಂಜ್ ಅಲ್ಲಿ ನಿಮ್ಗೆ ಕ್ವಾಲಿಟಿ ಸ್ಕೋರ್ ನಿಮ್ ವೆಬ್ಸೈಟ್ ಗೆ ಕೊಡುತ್ತೆ. ಓಕೆ, ಸೊ ದಿಸ್ ಕನ್ಸಿಡರ್ಸ್ ಫ್ಯೂ ಫ್ಯಾಕ್ಟ್ಸ್. ಓಕೆ, ಫ್ಯೂ ಫ್ಯಾಕ್ಟರ್ಸ್. ಓಕೆ, ಆ ಫ್ಯಾಕ್ಟರ್ಸ್, ಈ ಸ್ವಲ್ಪ ಫ್ಯಾಕ್ಟರ್ಸ್ ಮೇಲೆ ಕ್ವಾಲಿಟಿ ಸ್ಕೋರ್ ಡಿಪೆಂಡ್ ಆಗುತ್ತೆ. ಫಸ್ಟ್ ಬಂದು ಆಡ್ ರೆಲೆವೆನ್ಸಿ ಅಂತಾರೆ. ಸೊ ಆಡ್ ರೆಲೆವೆನ್ಸಿ ಅಂದ್ರೆ ಏನಂದ್ರೆ, ಫಾರ್ ಎಕ್ಸಾಂಪಲ್, ಇಫ್ ಯುವರ್ ಆಡ್ ಇಸ್ ರನ್ನಿಂಗ್, ಐ ಮೀನ್ ನಿಮ್ದು ಇರ್ರೆಲೆವೆಂಟ್ ಆಡ್ಸ್ ಆಗುತ್ತೆ. ಓಕೆ, ಇರ್ರೆಲೆವೆಂಟ್ ಆಡ್ಸ್ ಆಗ್ಬಾರ್ದು ನಿಮ್ದು. ಫಾರ್ ಎಕ್ಸಾಂಪಲ್, ಯಾರನ್ನ ಐಎಲ್ಟ್ಸ್ ಗೋಸ್ಕರ ಸರ್ಚ್ ಮಾಡ್ತಾ ಇದಾರೆ ಗೂಗಲ್ ನಲ್ಲಿ, ಐಎಲ್ಟ್ಸ್ ಕೋಚಿಂಗ್ ಸೆಂಟರ್ಸ್ ಇನ್ ಹೈದರಾಬಾದ್ ಅಂತ ಸರ್ಚ್ ಮಾಡಿದವಾಗ ಇನ್ ಕೇಸ್ ಡಿಜಿಟಲ್ ಮಾರ್ಕೆಟಿಂಗ್, ನೀವು ರನ್ ಮಾಡಿದ ಡಿಜಿಟಲ್ ಮಾರ್ಕೆಟಿಂಗ್ ಆಡ್ ಅಪಿಯರ್ ಆಗಿದ್ರೆ ಇಟ್ಸ್ ಕಂಪ್ಲೀಟ್ಲಿ ಇರ್ರೆಲೆವೆಂಟ್ ಅಲ್ವಾ. ಸೊ ಆ ಕೀವರ್ಡ್ ಏನಾದ್ರೆ ಇದು, ಆ ಕೀವರ್ಡ್ಗೆ ನಿಮ್ಮ ಆಡ್ಗೆ ಸಂಬಂಧನೇ ಇಲ್ಲ. ಆ ಕೋರ್ಸ್ಗೆ ನೀವ್ ಅಪಿಯರ್ ಆಗೋ ಅಂದ್ರೆ ಫಾರ್ ಸಮ್ ಇರ್ರೆಲೆವೆಂಟ್ ಕೀವರ್ಡ್ಸ್ ಅಂಡ್ ಇರ್ರೆಲೆವೆಂಟ್ ಕೋಚಿಂಗ್, ವಾಟ್ ಎವರ್ ಇರ್ರೆಲೆವೆಂಟ್ ಕೀವರ್ಡ್ಸ್ಗೆ ನಿಮ್ ಆಡ್ ಅಪಿಯರ್ ಆಗ್ತದೆ. ದಟ್ ಮೀನ್ಸ್ ಅದು ಮ್ಯಾಟರ್ ಏನು ಅಂದ್ರೆ, ಫಸ್ಟ್ ಥಿಂಗ್ ಯೂಸರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಲ್ಲ ಅಂಡ್ ನೀವು ಬ್ಲಫ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀರಿ ಅಂತ. ಯು ಆರ್ ಟ್ರೈಂಗ್ ಟು ಡೈವರ್ಟ್ ಕಸ್ಟಮರ್ಸ್ ಆರ್ whatever it is. So completely it is irrelevant alva. So adu consider ಮಾಡುತ್ತೆ first. Next CTR ಅಂತಾರೆ. Okay, click through rate, right? So ಇದು ಏನಂದ್ರೆ, ಯೂಸರ್ಸ್ ಬಂದು ಇನ್ ಕೇಸ್ ನಿಮ್ ಆಡ್ ಮೇಲೆ ಕ್ಲಿಕ್ ಮಾಡ್ಲಂಗಿದ್ರೆ, if users are not clicking on the ad. ಸೊ ಈ ಯೂಸರ್ಸ್ ಅಂದ್ರೆ ಕ್ಲಿಕ್ ಟು ರೇಟ್ ಅಂದ್ರೆ ಇವಾಗ ತುಂಬಾ ಜನ ಹೀಗೆ ನೋಡಿದ ತಕ್ಷಣ ಆಡ್ ಕ್ಲಿಕ್ ಮಾಡ್ತಾರೆ. ಓಕೆ, ಮಾಡ್ಲೇಬೇಕು ಆಲ್ಮೋಸ್ಟ್. ಸೊ ಮೇ ಬಿ ಅವರು ಇವಾಗ ನಾನು ಇದು ಮಾಡಿಲ್ಲ ಅಂದ್ರೆ ದೇರ್ ಮೈಟ್ ಬಿ ಅ ಪಾಸಿಬಿಲಿಟಿ ದಟ್ ಇದು ಎಂಗೇಜಿಂಗ್ ಇಲ್ಲ. ಓಕೆ, ಇದು ಚೆನ್ನಾಗಿಲ್ಲ ಏನೋ, ಮೆಟಾ ಟೈಟಲ್ ಡಿಸ್ಕ್ರಿಪ್ಷನ್ ಚೆನ್ನಾಗಿಲ್ಲ ಏನೋ, ವಾಟ್ ಎವರ್ ಇನ್ಫಾರ್ಮೇಶನ್ ಯು ಆರ್ ನಾಟ್ ಟ್ರೈಂಗ್ ಟು ಅಟ್ರಾಕ್ಟ್ ಕಸ್ಟಮರ್ಸ್ ಏನೋ ಆಗಿರ್ಬೋದಲ್ವಾ. ದೇರ್ ಮೈಟ್ ಬಿ ಚಾನ್ಸಸ್. ಇವಾಗ ಕ್ಲಿಕ್ ಥ್ರೂ ರೇಟ್ ಯಾವಾಗ ಕಡಿಮೆ ಆಗತ್ತೆ ಅಂದ್ರೆ, ಅಪಾನ್ ಲಾಟ್ ಆಫ್ ರಿಸರ್ಚ್ ಐ ಮೀನ್ ಲೈಕ್ ಅವ್ರು ಒಂದೇ ಸಲ ಒಂದ್ ಆಡ್ಗೆ ನಿಮ್ದು CTR ಚೆನ್ನಾಗಿಲ್ಲ, ಇನ್ನೊಂದ್ ಆಡ್ಗೆ CTR ಚೆನ್ನಾಗಿತ್ತು ಅಂತಂದ್ರೆ ಆಬ್ವಿಯಸ್ಲಿ ಇಟ್ಸ್ ಲೈಕ್ ಅವರೇಜ್ ತಗೊಂತಾರೆ, ರೈಟ್? ಸೊ ಇಟ್ಸ್ ನಾಟ್ ದಟ್ ನಿಮ್ಗೆ ಹೆಂಗ್ ಹೇಳ್ಬೇಕು, ಒಂದೇ ಆಡ್ ಸರಿಗೆ ರನ್ ಆಗ್ಲಂಗಿದ್ರೆ ನಿಮ್ದು ಕನ್ಸಿಡರ್ ಮಾಡಲ್ಲ. ಓಕೆ, ಡೋಂಟ್ ವರಿ ಅಬೌಟ್ ಇಟ್. ನಿಮ್ದು ಕಂಟಿನ್ಯೂಸ್ ಕ್ಲಿಕ್ ಥ್ರೂ ರೇಟ್ ಕಡಿಮೆ ಇದ್ರೆ ದೆನ್ ದ ಪ್ರಾಬ್ಲಮ್ ಅರೈಸಸ್. ಓಕೆ, ಸೊ ಲೆಟ್ಸ್ ಸಿ. ಇದು ಅಷ್ಟೇ. ಓಕೆ, ಕ್ಲಿಕ್ ಥ್ರೂ ರೇಟ್ ಆಗ್ತೈತಲ್ವಾ. ನೆಕ್ಸ್ಟ್ ಲ್ಯಾಂಡಿಂಗ್ ಪೇಜ್ ಎಕ್ಸ್ಪೀರಿಯನ್ಸ್. ಓಕೆ, ನಾವು ಲ್ಯಾಂಡಿಂಗ್ ಪೇಜ್ ಎಕ್ಸ್ಪೀರಿಯನ್ಸ್ ನೋಡೋಣ. ಸೊ ಇವಾಗ ಕಸ್ಟಮರ್ಸ್ ಬಂದ್ರು ಅಂಡ್ ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್, ಅವರು ನಿಮ್ ಆಡ್ ನೋಡಿರು ಅಂಡ್ ನಿಮ್ ಪೇಜ್ಲಿ ಲ್ಯಾಂಡ್ ಆಗಿದ್ರು, ರೈಟ್? ದೇ ಕ್ಲಿಕ್ಡ್ ಆನ್ ದ ಆಡ್, ಬಟ್ ದೇ ಆರ್ ನಾಟ್ ಸ್ಪೆಂಡಿಂಗ್ ಮಚ್ ಟೈಮ್. ಅಂದ್ರೆ ಮೇ ಬಿ ನಿಮ್ಮ ವೆಬ್ಸೈಟ್ ಚೆನ್ನಾಗಿಲ್ಲ. ಓಕೆ,
ವೆಬ್ಸೈಟ್ ಚೆನ್ನಾಗಿಲ್ಲ, ಮೇ ಬಿ ನಿಮ್ಮ ಅಟ್ರಾಕ್ಟಿವ್ ಇಲ್ಲ, ಯುವರ್ SEO ಇಸ್ ನಾಟ್ ಗುಡ್, ಯುವರ್ ಅಪಿಯರೆನ್ಸ್ ಇಸ್ ನಾಟ್ ಗುಡ್ ಇನ್ ದ ವೆಬ್ಸೈಟ್, ಆ ತರ ಎಲ್ಲ ಇರ್ಬೋದಲ್ವಾ. ಸೊ ದೇರ್ ದ ಪ್ರಾಬ್ಲಮ್ ಕಮ್ಸ್. ಓಕೆ, ಸೊ ಅವ್ರು ಕ್ಲಿಕ್ ಮಾಡಿ ನಿಮ್ ವೆಬ್ಸೈಟ್ ಗೆ ಹೋದ ತಕ್ಷಣ ದೇ ಆರ್ ನಾಟ್ ಇವನ್ ಸ್ಪೆಂಡಿಂಗ್ ಫ್ಯೂ ಸೆಕೆಂಡ್ಸ್, ಅವ್ರು ಕ್ಲಿಕ್ ಮಾಡ್ಬಿಟ್ಟು ಟಕ್ ಅಂತ ಬ್ಯಾಕ್ ಬಂದ್ಬಿಟ್ರು. ಸೊ ದೇರ್ ಇಸ್ ಸಮಥಿಂಗ್ ಬ್ಯಾಡ್ ದಟ್ ಇಸ್ ದೇರ್ ಆನ್ ಯುವರ್ ವೆಬ್ಸೈಟ್. ಬ್ಯಾಡ್ ಇನ್ ದ ಸೆನ್ಸ್ ಸಮಥಿಂಗ್ ಇಸ್ ನಾಟ್ ಬೀಂಗ್ ವೆಲ್ ಮೇಂಟೈನ್ಡ್. ಓಕೆ, ಅದು ಆ ತರ. ದೀಸ್ ಆರ್ ದ ಫ್ಯಾಕ್ಟರ್ಸ್ ಕ್ವಾಲಿಟಿ ಸ್ಕೋರ್ಗೆ ಕನ್ಸಿಡರ್ ಮಾಡ್ತಾರೆ. ಈ ಫ್ಯಾಕ್ಟರ್ಸ್ ಎಲ್ಲ ಕನ್ಸಿಡರ್ ಮಾಡ್ಕೊಂಡು ನಿಮ್ಗೆ ಒಂದು ಕ್ವಾಲಿಟಿ ಸ್ಕೋರ್ ಕೊಡುತ್ತೆ. ಆ ಕ್ವಾಲಿಟಿ ಸ್ಕೋರ್, ಬಿಡ್ ಅಮೌಂಟ್, ಈ ಎರಡು ಬೇಸ್ ಆಗಿ ನಿಮ್ಗೆ ಆಡ್ ರ್ಯಾಂಕ್ ಸ್ಕೋರ್ ಕೊಡುತ್ತೆ. That's the thing. Okay, next we'll go to next topic. ಎಕ್ಸ್ಕ್ಯೂಸ್ ಮಿ ಮೇಡಮ್. ಯಾ, ಹೇಳಿ ಮೇಡಮ್. ಕ್ಲಿಕ್ ಟು ರೇಟ್ ಎಷ್ಟಿದ್ರೆ ಅದು ಓಕೆ ಗುಡ್ ಅಂತ ಮೇಡಮ್? ಕ್ಲಿಕ್ ಟು ರೇಟ್, ವೇಟ್, ಯಾ, ಅದಕ್ಕೊಂದು ಫಾರ್ಮುಲಾ ಇದೆ. ದಟ್ಸ್ ವಾಟ್ ಇಸ್ ದ ನೆಕ್ಸ್ಟ್ ಒನ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು. ನಾ ಹೇಳ್ತೀನಿ ಒಂದು ನಿಮಿಷ. So click through rate, okay, CTR equal to total number of clicks, okay, total number of clicks by total number of impressions, okay, into 100. Okay, ಇದು ಫಾರ್ಮುಲಾ ಅವರು ಹೀಗೆ ತಗೊಂತಾರೆ. ಅಂದ್ರೆ ಇದಕ್ಕೆ, ಬಿಕಾಸ್ ದ ಥಿಂಗ್ ಇಸ್, ಇದಕ್ಕೆ ರೇಂಜ್ ಇರಕ್ಕೆ ಚಾನ್ಸ್ ಇಲ್ಲ. ಬಿಕಾಸ್ ಕ್ಲಿಕ್ಸ್ ಅಂಡ್ ಇಂಪ್ರೆಷನ್ಸ್ ಎಲ್ಲ ಡಿಫ್ರೆಂಟ್ ಇರುತ್ತಲ್ವಾ ಒಂದೊಂದು ಆಡ್ಗೆ ಅಂಡ್ ಎವ್ರಿಥಿಂಗ್. ಸೊ ಇದಕ್ಕೆ ರೇಂಜ್ ಇರಲ್ಲ ಇಸ್ ವಾಟ್ ವಿ ಫೀಲ್. ಬಿಕಾಸ್ ಆಸ್ ಐ ಟೋಲ್ಡ್ ಯು, ಎಲ್ಲದಕ್ಕೆ ಅವ್ರು ಎಷ್ಟು ಬಜೆಟ್ ಇಟ್ಟು ರನ್ ಮಾಡ್ತಾ ಇದಾರೋ, ಎಷ್ಟು ಕ್ಲಿಕ್ಸ್, ಎಷ್ಟು ಇಂಪ್ರೆಷನ್ಸ್, ಇಟ್ ಆಲ್ ಡಿಪೆಂಡ್ಸ್. ಸೊ ದಿಸ್ ಜನರಲಿ ದಿಸ್ ಇಸ್ ದ ಫಾರ್ಮುಲಾ ದಟ್ ದೇ ಕ್ಯಾಲ್ಕುಲೇಟ್ ಅಷ್ಟೇ. ಮೇಡಮ್, ಇದು ರಿಲೆವೆಂಟ್ ಆಡ್ಸ್ ಅಂತ, ಆಡ್ ರಿಲೆವೆನ್ಸಿ, ರಿಲೆವೆಂಟ್ ಆಡ್ ಅಂತ. ಈಗ ಹೋಮ್ ಲೋನ್ ಅಂದ್ರೆ ಹೋಮ್ ಲೋನ್ ರಿಗಾರ್ಡಿಂಗ್ ಹಾಕಿರ್ಬೇಕಲ್ಲ ಮೇಡಮ್, ಬೇರೆ ಹಾಕಿದ್ರೆ ಅದು. ಸಾರಿ, ಇಲ್ಲಿ ಮೇಲೆ ಆಡ್ ರಿಲೆವೆನ್ಸಿ ಅಂತ ಹಾಕಿದ್ದೀರಾ ಮೇಡಮ್? ಹೌದು. ಇರಿಲೆವೆಂಟ್ ಆಡ್ಸ್, ಅದನ್ನ ಈಗ ಹೋಮ್ ಲೋನ್ ಅಂತ ಕೀವರ್ಡ್ ಅದು ಹಾಕಿದ್ರೆ ಒಳಗಡೆ ಬೇರೆ ಹಾಕಿದ್ರೆ ಅದು ಕ್ವಾಲಿಟಿ ಸ್ಕೋರ್ ಕಮ್ಮಿ ಆಗುತ್ತಲ್ಲ ಮೇಡಮ್ ವೆಬ್ಸೈಟ್? ಹಾ, ಆನ್ ದ ಹೋಲ್, ಯಾ, ಆನ್ ದ ಹೋಲ್ ಕ್ವಾಲಿಟಿ ಸ್ಕೋರ್ ಕಮ್ಮಿ ಆಗುತ್ತೆ. ಅಂದ್ರೆ ಕೀವರ್ಡ್ಸ್ಗೆ, ಅಂದ್ರೆ ಅದು ವೆನ್ ಯುವರ್ ಆಡ್ ಇಸ್ ರನ್ನಿಂಗ್ ಅವಾಗೆ ಅವ್ರು ಮಾನಿಟರ್ ಮಾಡ್ತಾ ಇರ್ತಾರೆ. ಸೊ ಅವಾಗೆ ಇರ್ರಿಲೆವೆಂಟ್ ಕೀವರ್ಡ್ಸ್ಗೆ ಆಡ್ ಆಗ್ತಾ ಇದ್ರೆ ಆಬ್ವಿಯಸ್ಲಿ ಗೂಗಲ್ ಆಡ್ಸ್ ರಿಜಿಸ್ಟರ್ ಆಗತ್ತಲ್ವಾ. ದಿಲ್ ಹ್ಯಾವ್ ಅ ನೋಟ್ ಆನ್ ಎವ್ರಿಥಿಂಗ್. ಸೊ ಆ ತರ ನಿಮ್ಗೆ ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ. ಎಲ್ಲದಕ್ಕೆ ಪರ್ಟಿಕ್ಯುಲರ್ ನಂಬರ್ಸೇ ಬೇಕಾಗಿಲ್ಲ. ಇಟ್ಸ್ ಲೈಕ್ ಆನ್ ದ ಹೋಲ್ ಎಕ್ಸ್ಪೀರಿಯನ್ಸ್ ಆಫ್ ಗೂಗಲ್ ಆಡ್ಸ್ ಅಷ್ಟೇ. ಅದು ಅಬ್ಸರ್ವ್ ಮಾಡುತ್ತೆ, ನಿಮ್ ಡೇಟಾ ಇದ್ದು ಅದು ಅದೇ ಅಬ್ಸರ್ವ್ ಮಾಡುತ್ತೆ. ಸೊ ಎವ್ರಿಥಿಂಗ್ ಇಸ್ ಮಾನಿಟರ್ಡ್, ಸೊ ದಟ್ಸ್ ಹೌ ದೇ ಅಂಡರ್ಸ್ಟ್ಯಾಂಡ್. ಓಕೆ ಮೇಡಮ್, ಅದ್ರಲ್ಲಿ ಚೆಕ್ ಮಾಡಬಹುದಾ ಗೂಗಲ್ ಅಲ್ಲಿ ನಮ್ದು ಸ್ಕೋರ್ ಎಷ್ಟಿದೆ ಅಂತ ಮೇಡಮ್? ನೋ, ಕಷ್ಟ. ಇದು ಬಂದ ಇಟ್ಸ್ ಆಲ್ ದೇರ್ ಪರ್ಸನಲ್ ಥಿಂಗ್. ಬಟ್ ಗೂಗಲ್ ಕೀಪ್ಸ್ ಆನ್ ಅಪ್ಡೇಟಿಂಗ್ ಅಲ್ವಾ, ಸೊ ವಿ ನೆವರ್ ನೋ ಹೌ ವಿ ಕ್ಯಾನ್, ನಮ್ಗೆ ಚಾನ್ಸ್ ಕೊಡೋ ಆಪ್ಷನ್ ಇರುತ್ತಾ ಇಲ್ವಾ ಅಂತ ಹೇಳಿ ನಮ್ಗೆ ವಿ ನೀಡ್ ಟು ಚೆಕಿಂಗ್ ಇಟ್. ಓಕೆ, ಇವಾಗ ಹೇಗೆ ನಡೀತಾ ಇದೆ ಇದು ಅಂಬೋದು ಕೂಡ ನಾವು ಚೆಕ್ ಮಾಡ್ಬೇಕು. ಸೊ ವಿ ವಿಲ್ ಟ್ರೈ ಟು ಸರ್ಚ್ ದಟ್ ಆಸ್ ವೆಲ್. ನಾವ್ ನೋಡೋಣ. ಬಿಕಾಸ್ ಇದರಲ್ಲಿ ಅಟ್ ಲೀಸ್ಟ್ ಒಂದು ಆಪ್ಷನ್ ನಮ್ಗೆ ಇದ್ರೆ, ಒಂದು ಆಪ್ಷನ್ ಚೆಕ್ ಮಾಡಕ್ ಇದ್ರು ನಾವು ಕ್ವಾಲಿಟಿ ಸ್ಕೋರ್ ಬೆಳೆಸ್ಕೊಳ್ಳಕ್ಕೆ ಟ್ರೈ ಮಾಡ್ಬೋದು. ಅಲ್ಲ, ಏನು ಕ್ವಾಲಿಟಿ ಸ್ಕೋರ್ ನಿಮ್ದು ಇಷ್ಟು 7 ಇದೆ 8 ಇದೆ ಅಂತ ಎಲ್ಲ ತೋರಿಸ್ತಿದ್ರು ನಮ್ಗೆ. ನಾನು ಅದು ಮರ್ತ್ಬಿಡಿ ತುಂಬಾ ದಿನ ಹಿಂದೆ. ನೀವು ಯಾವ್ದು ನೋಡಿದ್ರಿ ಕ್ವಾಲಿಟಿ ಸ್ಕೋರ್ ಮೇಡಮ್? ನಿಮ್ ಕ್ವಾಲಿಟಿ ಸ್ಕೋರ್, ಕ್ವಾಲಿಟಿ ಸ್ಕೋರ್ ಆನ್ ದ ಹೋಲ್ ಐ ಥಿಂಕ್ ಯು ಹ್ಯಾವ್ ಆಪ್ಷನ್ ಫಾರ್ ಕ್ವಾಲಿಟಿ ಸ್ಕೋರ್. 1 second. ಕ್ವಾಲಿಟಿ ಸ್ಕೋರ್ ಅಬ್ಸರ್ವ್ ಮಾಡೋಣ. ಈ ತರ ತುಂಬಾ ವೆಬ್ಸೈಟ್ಸ್ ಇರುತ್ತೆ. ನಾವು ಹೀಗೆ ರಿಸರ್ಚ್ ಮಾಡ್ತಾ ಇರ್ತೀವಿ, ಅಂದ್ರೆ ಇದನ್ನ ಚೆಕ್ ಮಾಡ್ಲಕ್ ಆಗತ್ತಾ ಪರ್ಸನಲ್ ಅಂತ ಹೇಳಿ. Yeah, there is option I guess, but ಮೇಡಮ್ ಗೂಗಲ್ ಇಂದನೇ ಕೊಡ್ತಾರೆ? ಗೂಗಲ್ ಇಂದನೇ ಕೊಡ್ತಾರೆ, ಹೌದು. ಅದೇ ನೋಡ್ತಾ ಇದ್ದೀನಿ. ಅದಂದ್ರೆ ಇವರು ನ್ಯಾವಿಗೇಟ್ ಮಾಡ್ತಾರೆ, ಅದಕ್ಕೆ ನ್ಯಾವಿಗೇಷನ್ ಎಲ್ಲಿದೆ ಅಂತ ನೋಡ್ತಾ ಇದ್ದೀನಿ ನಾನು.
ಕ್ಲಾಸ್ ಲಾಸ್ಟ್ ಅಲ್ಲಿ ಮಾತಾಡೋಣ ಮೇಡಮ್. Okay, yeah. Okay. I'll just keep it open. Okay, now last check ಮಾಡೋಣ. Okay. Right. So next ಬಂದು actual CPC. Okay, CPC ಅಂದ್ರೆ cost per click. So ಇದು actual CPC ಏನು ನೋಡೋಣ. So ನಾವು 10 rupees ಕೊಟ್ರೆ ಡೈರೆಕ್ಟ್ ಫಾರ್ ಎಕ್ಸಾಂಪಲ್ ಒಂದು 10 ರೂಪಾಯೋ ಇಲ್ಲದ್ರೆ ಬೀಟ್ 5 rupees ನಾವು 10 rupees ಅಂತ ಅನ್ಕೊಂಬೋಣ. ನಾವು 10 rupees ಕೊಟ್ರೆ ಏನು ಕಾಸ್ಟ್ ಪರ್ ಕ್ಲಿಕ್ ಕೊಟ್ರೆ ಯಾವಾಗ್ಲೂ ಗೂಗಲ್ ಡೈರೆಕ್ಟ್ ಕನ್ಸಿಡರ್ ಮಾಡಲ್ಲ. ಓಕೆ, ಡೈರೆಕ್ಟ್ಲಿ ನಾಟ್ ಕನ್ಸಿಡರ್ಡ್ ಟು ಬಿ 10 10 ತಗೊಂಬಲ್ಲ. ಸೊ ಇಟ್ ಸೆವೆರಲ್ ಫ್ಯಾಕ್ಟರ್ಸ್ ಬೇಸ್ಡ್ ಆಗಿ ಲಾಸ್ಟ್ ಆಪ್ಷನ್ 10 ತಗೋಬತ್ತೆ. ಇಫ್ ದೇರ್ ಇಸ್ ನೋ ಅದರ್ ಆಪ್ಷನ್ 10 ತಗೋಬತ್ತೆ. ಅದರ್ವೈಸ್ ಅವರು 10 ಇಂದ ಸ್ಟಾರ್ಟ್ ಮಾಡಲ್ಲ. ಕಾಸ್ಟ್ ಪರ್ ಕ್ಲಿಕ್ ನೀವು ಕೊಟ್ಟು ಇಟ್ ವಿಲ್ ಸಮ್ವೇರ್ ನಿಮ್ಗೆ ಹೆಲ್ಪ್ ಮಾಡಕ್ಕೆ ನೋಡುತ್ತೆ. ಹೇಗಂದ್ರೆ ಅದು ಫಾರ್ಮುಲಾ ಇದೆ, PageRank score of below competitor, okay, by quality score, ಆಯ್ತಾ, quality score yes plus 0.01 ಅಂದ್ರೆ R quality score ಅಂತ. ಇದು ಬಂದು ಫಾರ್ಮುಲಾ. ಈ ಫಾರ್ಮುಲಾ ಬೇಸ್ಡ್ ಇದು ತಗೊಳ್ಳಕ್ಕೆ ಟ್ರೈ ಮಾಡುತ್ತೆ. ಏನು ಗೂಗಲ್ ನಿಮ್ಮ ಇದು CPC ತಗೊಳ್ಳಕ್ಕೆ ಹೀಗೆ ಟ್ರೈ ಮಾಡ್ತಾರೆ ಅವರು. ಓಕೆ, ಆಡ್ ರ್ಯಾಂಕ್ ಕನ್ಸಿಡರ್ ಮಾಡ್ತಾರೆ, ಯಾರ್ದು ಬಿಲೋ ಕಾಂಪಿಟೇಟಿವ್ ಅಂಡ್ ಕ್ವಾಲಿಟಿ ಸ್ಕೋರ್ ಕನ್ಸಿಡರ್ ಮಾಡ್ತಾರೆ. ಮಾಡಿ ಐ ಆಮ್ ಸಾರಿ, ಇದು ದಿಸ್ ಇಸ್ ಪ್ಲಸ್. ಓಕೆ, ದಿಸ್ ಇಸ್ ಪ್ಲಸ್ 0.01 ಆಯ್ತಾ. ಸೊ ನಾವೊಂದು ಕೆಲಸ ಮಾಡೋಣ, ವಿಲ್ ಸಿ ದ ಎಕ್ಸಾಂಪಲ್. ಓಕೆ, ಸೊ ಇವಾಗ ಇಲ್ಲಿ ಬಿಡ್ ಅಮೌಂಟ್, ಓಕೆ, ಇಲ್ಲಿ ಕ್ವಾಲಿಟಿ ಸ್ಕೋರ್. ಓಕೆ, ಕನ್ಸಿಡರ್ ದಿಸ್ ಆಸ್ ಅ ಟೇಬಲ್. ಓಕೆ, ಟೇಬಲ್ ತರ ಅನ್ಕೊಂಬೋಣ ನಾವು. ಇದು ಬಂದು ಆಡ್ ರ್ಯಾಂಕ್ ಸ್ಕೋರ್. ಓಕೆ, ಒಂದ್ ನಿಮಿಷ. Okay, I'm sorry, there was a technical error. Okay, add rank score and actual CPC. Okay, so ನಾವು ಇವಾಗ 3 ಜನದ ಎಕ್ಸಾಂಪಲ್ಸ್ ತಗೊಂಡು ನೋಡೋಣ. So we'll consider, okay, ನಾವು 3 ಜನದ್ದು ಕನ್ಸಿಡರ್ ಮಾಡೋಣ. ಒಂದು ಬಂದು A, ಒಬ್ರು A ಅಂಡ್ ಒಬ್ರು ಬಂದು B ಅಂಡ್ ಇನ್ನೊಬ್ರು ಬಂದು C. ಮೂರ್ ಜನ ಇದ್ದಾರೆ ಇವಾಗ. ಸೊ ಅವ್ರ ಬಿಡ್ ಅಮೌಂಟ್ 2 ಇದೆ. ಫಸ್ಟ್ ಅವ್ರದ್ದು ಬಿಡ್ ಅಮೌಂಟ್ 2 ಇದೆ. ಆದ್ಮೇಲೆ ಇವ್ರದ್ದು ಬಿಡ್ ಅಮೌಂಟ್ ಬಂದು 4 ಇದೆ. ಓಕೆ, ಇವ್ರದ್ದು ಬಿಡ್ ಅಮೌಂಟ್ ಬಂದು 6 ಇದೆ. ಆದ್ಮೇಲೆ ಕ್ವಾಲಿಟಿ ಸ್ಕೋರ್ಸ್ ನೋಡೋಣ. ಕ್ವಾಲಿಟಿ ಸ್ಕೋರ್ಸ್ ಬಂದು 10 ಇದೆ ಅಂಡ್ ಕ್ವಾಲಿಟಿ ಸ್ಕೋರ್ ಬಂದು 4 ಇದೆ ಅಂಡ್ ಇಲ್ಲಿ ಕ್ವಾಲಿಟಿ ಸ್ಕೋರ್ ಬಂದು 2 ಇದೆ. ಓಕೆ, ಸೊ ಇದು ನೋಡೋಣ ಇವಾಗ. ಅವ್ರದ್ದು ಆಡ್ ರ್ಯಾಂಕ್ ಸ್ಕೋರ್ ಎಷ್ಟಿರ್ಬೋದು? 2 ಇದೆ, 10 ಇದೆ, ಆಮೇಲೆ 20. ಸರಿ, ಇದು 20 ಅನ್ಕೊಂಬೋಣ. ಆಮೇಲೆ ಇದು 16. ಓಕೆ, ಸೊ ಈ ತರ 12 ಅನ್ಕೊಂಬೋಣ. ಇವಾಗ ನಾವು ಆಕ್ಚುಯಲ್ CPC ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಆಡ್ ರ್ಯಾಂಕ್ ಸ್ಕೋರ್ ಇವ್ರದ್ದು ಏನ್ ಆಡ್ ರ್ಯಾಂಕ್ ಸ್ಕೋರ್ ಇರ್ಬೋದು ಅಂದ್ರೆ ಆಕ್ಚುಯಲ್ CPC ಇವ್ರದ್ದು ಹೇಗಿರ್ಬೋದು ಎಂಬುದು ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಅಂದ್ರೆ ಆಡ್ ರ್ಯಾಂಕ್ ಸ್ಕೋರ್ ಆಫ್ ಬಿಲೋ 1. ಇವ್ರದ್ದು ಎಷ್ಟಿದೆ? 16 ಇದೆ. ಓಕೆ, ಸಾರಿ 16 ಇದೆ. ಬೈ ಕ್ವಾಲಿಟಿ ಸ್ಕೋರ್ ಇವ್ರದ್ದೇ ಅಂದ್ರೆ ನಮ್ ಕ್ವಾಲಿಟಿ ಸ್ಕೋರ್. ಇದು ಬಂದು B, ಇದು ಬಿಲೋ ಕಾಂಪಿಟೇಟಿವ್ 16 ಅಲ್ವಾ, ಬೈ 10 ಕ್ವಾಲಿಟಿ ಸ್ಕೋರ್, ನಮ್ ಕ್ವಾಲಿಟಿ ಸ್ಕೋರ್. ಓಕೆ, 0.01 ಹೀಗೆ. ಐ ಆಮ್ ಸಾರಿ, ಇಟ್ಸ್ ನಾನು ಶಿಫ್ಟ್ ಕ್ಲಿಕ್ ಮಾಡ್ತಿಲ್ಲ. ರೈಟ್, ಎಸ್, ಪ್ಲಸ್ 0.01. ಸೊ ಇದು ನೋಡ್ಬೇಕು ನಾವು. ಇದು ನೋಡ್ರೆ ಎಷ್ಟಿರುತ್ತೆ? 1.61 ಇರುತ್ತೆ. ಓಕೆ, ಸೊ ಅಂದ್ರೆ ಈ ಅಮೌಂಟ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಆಯ್ತಾ? ಫ್ರಮ್ ದಿಸ್ ಅಮೌಂಟ್ CPC ತಗೊಂಬೋದು ಕನ್ಸಿಡರ್ ಮಾಡುತ್ತೆ ಗೂಗಲ್ ಆಡ್ಸ್. ಆ ತರ
ರೈಟ್. ಸೊ ಇವಾಗ ಇವ್ರದ್ದು ಹಾಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇವ್ರದ್ದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಇವ್ರದ್ದು ಏನೋ ಕ್ಯಾಲ್ಕುಲೇಟ್ ಮಾಡಕ್ಕಾಗಲ್ಲ. ಸ್ಟ್ರೇಟ್ ಅವೇ ಇಟ್ ವಿಲ್ ಬಿ 6. ಅಂದ್ರೆ ಅವ್ರ ಬಿಡ್ ಅಮೌಂಟ್ ಎಷ್ಟು. ನಿಮ್ಗೆ ಕಾಂಪಿಟೇಟರ್ ಇಲ್ಲಂಗಿದ್ರೆ, ನಿಮ್ ಕೆಳಗಡೆ ಯಾರು ಕಾಂಪಿಟೇಟರ್ ಇಲ್ಲಂಗಿದ್ರೆ ಈ ಬಿಡ್ ಅಮೌಂಟ್ ಏನ್ 6 ಅಲ್ವಾ, ಅದೇ 6 ತಗೊಂಡ್ಬಿಡುತ್ತೆ. ಓಕೆ, ದಟ್ಸ್ ಹೌ ಇಟ್ ಇಸ್ ಕನ್ಸಿಡರ್ಡ್. ಓಕೆ, ಈ ಆಕ್ಚುಯಲ್ CPC ಎಂಬುದು. ಸೊ ನಾವು ಇದು ಆಲ್ಮೋಸ್ಟ್ ನಮ್ಗೆ ಸ್ವಲ್ಪ ಗುಡ್ ನ್ಯೂಸ್ ತರನೇ ಅನ್ಕೋಬಹುದು. ಬಿಕಾಸ್ ನಾವು ಬಿಡ್ ಅಮೌಂಟ್ 6 ಕೊಟ್ರೆ 6ಗೆ ಆಲ್ಮೋಸ್ಟ್ ನಾವು ಪ್ರಿಪೇರ್ಡ್ ಇರ್ತೀವಿ. ಅದಕ್ಕೆ ದಟ್ಸ್ ನಾಟ್ ಅ ಪ್ರಾಬ್ಲಮ್. 6 ಇಂದ 6 ತಗೊಂಡ್ರೆ ಓಕೆ. ಇನ್ ಕೇಸ್ ಬಿಲೋ ಕಾಂಪಿಟೇಟರ್ ಇದ್ರೆ ನಮ್ಗೆ ಆಬ್ವಿಯಸ್ಲಿ ಬೆನಿಫಿಷಿಯಲ್. ನಾನ್ ಕೊಡೋದು ಎಷ್ಟು, ನಾನು 2 rupees ಎಷ್ಟು ಕೊಡ್ತೀನಿ, ಬಟ್ ಸ್ಟ್ರೈಟ್ ಅವೇ ಇಟ್ ವಿಲ್ ನಾಟ್ ಬಿ 2 rupees ಅಲ್ಲ, ಇಟ್ 1.61 ಇಂದ ಸ್ಟಾರ್ಟ್ ಮಾಡುತ್ತೆ. ಓಕೆ, ಆ ತರ ತಗೊಬೇಕು. ಸೊ ಈ 3 ಟಾಪಿಕ್ಸ್ ನಿಮ್ಗೆ ಹೇಳೋಣ ಅನ್ಕೊಂಡೆ. ಜನರಲ್ ಅಂದ್ರೆ ಆಡ್ ರ್ಯಾಂಕ್ ಸ್ಕೋರ್ ಎಲ್ಲ ಡಿಪೆಂಡ್ ಆಗುತ್ತಲ್ವಾ, ಅದು. ಓಕೆ, ನೆಕ್ಸ್ಟ್ ಟಾಪಿಕ್ ನೋಡೋಣ. ಓಕೆ, ನೆಕ್ಸ್ಟ್ ನೋಡೋಣ. ಐ ಥಿಂಕ್ ನವೀನ್ ಜಾಯಿನ್ ಆಗಿಲ್ಲ ಅನ್ಕೊಂತೀನಿ, ರೈಟ್? ಯಾ, ಓಕೆ, ನೋ ಪ್ರಾಬ್ಲಮ್, ವಿ ವಿಲ್ ಕಂಟಿನ್ಯೂ. Next, so we are coming to the main topic, that is display network campaign. Display network campaign ಗೆ ಇನ್ನೊಂದು ಹೆಸರು ಏನಂದ್ರೆ ಬ್ಯಾನರ್ ಆಡ್ಸ್ ಅಂತಾರೆ. ಓಕೆ, ಅಂದ್ರೆ ನಾವ್ ಯಾಕೆ ವೈ ದೇ ವಿಲ್ ಕಾಲ್ ಬ್ಯಾನರ್ ಆಡ್ಸ್ ಅಂತ ನಾವ್ ನೋಡೋಣ. ಓಕೆ, ಫಾರ್ ಎಕ್ಸಾಂಪಲ್ ನಾವ್ ಇವಾಗ ಸರ್ಚ್ ನೆಟ್ವರ್ಕ್ ತಗೊಂಡ್ವಿ. ಓಕೆ, ಸರ್ಚ್ ನೆಟ್ವರ್ಕ್ ಏನಿರುತ್ತೆ, ಇಟ್ಸ್ ಆಲ್ ಅಬೌಟ್ ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಇರುತ್ತೆ SCRP ಪೇಜ್ ನಲ್ಲಿ ಅಪಿಯರ್ ಆಗತ್ತೆ, ರೈಟ್? ದಿಸ್ ಇಸ್ ಹೌ ಇಟ್ ಅಪಿಯರ್ಸ್. ಅದೇ ನಾವ್ ಇವಾಗ ಡಿಸ್ಪ್ಲೇ ನೆಟ್ವರ್ಕ್ ತಗೊಂಡ್ರೆ, ಡಿಸ್ಪ್ಲೇ ನೆಟ್ವರ್ಕ್ ಬಂದು ವೆಬ್ಸೈಟ್ ನಲ್ಲಿ ಕಾಣಿಸುತ್ತೆ, ಯೂಟ್ಯೂಬ್ ನಲ್ಲಿ ಕಾಣಿಸುತ್ತೆ. ಓಕೆ, ಇಷ್ಟು ಮುಂಚೆ ನಾವು ಫಸ್ಟ್ ಡೇ ಆಫ್ ಗೂಗಲ್ ಆಡ್ಸ್ ಡಿಸ್ಕಸ್ ಮಾಡಿದವಾಗ ಇತ್ತು, ರೈಟ್? ಅಂಡ್ ಮೊಬೈಲ್ ಆಪ್ಸ್ ನಲ್ಲಿ ಕೂಡ ನಿಮ್ಗೆ ಕಾಣಿಸುತ್ತೆ. ಅಂಡ್ ಫಾರ್ಮ್ಯಾಟ್ ವಿಲ್ ಬಿ ಇಮೇಜ್. ಓಕೆ, ಫಾರ್ಮ್ಯಾಟ್ ಇಮೇಜ್ ಇರುತ್ತೆ ಅವ್ರದ್ದು ಡಿಸ್ಪ್ಲೇ ಆಡ್ಸ್. ಇಟ್ಸ್ ಜಸ್ಟ್ ಇಮೇಜ್. ಓಕೆ, ಅಂಡ್ ಇದು ಬಂದು ಕಾಸ್ಟ್ ಪರ್ ಮೈಲ್. ಅಂದ್ರೆ 1000 impressions is 1 mile. Okay, 1 mile is equal to 1000 impressions. Okay, 1000 impressions ಗೆ ಕಾಸ್ಟ್ ತಗೋಗುತ್ತೆ. ಅಂಡ್ ಇದು what type of ad it is ಅಂತ ಅಂದ್ರೆ ಇಮೇಜ್ ಅಲ್ವಾ, ಓನ್ಲಿ ಇಮೇಜ್ ಇರುತ್ತೆ. ಸೊ so in the sense you are going to make posters and all. Okay, posters, banners ತರ ಮಾಡ್ತೀವಿ, ಅದಕ್ಕೆ it is called banner ads. Okay, it's all about the image ಹಾಗೆ ಡಿಸ್ಪ್ಲೇ ಆಗ್ತದೆ. that is what it is. Okay, ಅಂಡ್ ಡಿಫರೆನ್ಸ್ ನೋಡೋಣ. ಡಿಫರೆನ್ಸ್ ನೋಡ್ರೆ ಸರ್ಚ್ ನೆಟ್ವರ್ಕ್ ಬಂದು ಸ್ವಲ್ಪ ಬ್ರಾಡ್ ಇರುತ್ತೆ. ಇಟ್ಸ್ ಲೈಕ್ ಕಂಪ್ಲೀಟ್ ಲೊಕೇಶನ್, ಆನ್ ದ ಹೋಲ್ ಒಂದು ಲೊಕೇಶನ್ ನ ಟಾರ್ಗೆಟ್ ಮಾಡ್ತೇವೆ, ರೈಟ್? ಓಕೆ, ದಿಸ್ ಇಸ್ ಇದು ಬಂದು ಸರ್ಚ್ ನೆಟ್ವರ್ಕ್ ನಲ್ಲಿ. ಓಕೆ, ಅಂಡ್ ಕಮಿಂಗ್ ಟು ಡಿಸ್ಪ್ಲೇ ನೆಟ್ವರ್ಕ್. ಸೊ ಡಿಸ್ಪ್ಲೇ ನೆಟ್ವರ್ಕ್ ನಲ್ಲಿ ಡಿಫರೆನ್ಸ್ ಏನು ಅಂತಂದ್ರೆ ಅದು ನ್ಯಾರೋ ಇರುತ್ತೆ. ಓಕೆ, ನ್ಯಾರೋ ಇಸ್ ಲೈಕ್ ಡೆಮೋಗ್ರಾಫಿಕ್ಸ್ ಕನ್ಸಿಡರ್ ಮಾಡುತ್ತೆ. ಅಂಡ್ ಡೆಮೋಗ್ರಾಫಿಕ್ಸ್ ಲೈಕ್ ಏಜ್, ಜೆಂಡರ್, ಓಕೆ, ಆ ತರ ಎಲ್ಲ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಎಫಿನಿಟಿ ನೋಡೊಂದು. ಎಫಿನಿಟಿ ಅಂದ್ರೆ ಇಂಟ್ರೆಸ್ಟ್. ಓಕೆ, ಕಸ್ಟಮರ್ ಇಂಟ್ರೆಸ್ಟ್ ಹೇಗಿದೆ, ಅವ್ರು ಏನ್ ಸರ್ಚ್ ಮಾಡ್ತಾ ಇದ್ದಾರೆ ಅವೆಲ್ಲ ಅವರು ಸರ್ಚ್ ಮಾಡಿದ್ ಅದ್ರ ಬೇಸ್ಡ್ ಕೂಡ ನಾವು ಆಡ್ ಮಾಡ್ಬೋದು. ಅಂಡ್ ಆಸ್ ಯೂಶುವಲ್ ಕೀವರ್ಡ್ಸ್ ಅಂಡ್ ಪ್ಲೇಸ್ಮೆಂಟ್ಸ್ ಅಂದ್ರೆ ಯಾವ ವೆಬ್ಸೈಟ್ ನಲ್ಲಿ ಕಾಣಿಸ್ಬೇಕು ಅಂಬೋದು ಕೂಡ ನಮ್ಗೆ ಯು ಕ್ಯಾನ್ ಕನ್ಸಿಡರ್. ಅಂಡ್ ಇದರಲ್ಲಿ ಪ್ಲಸ್ ಪಾಯಿಂಟ್ ಬಂದು ರಿಮಾರ್ಕೆಟಿಂಗ್ ಮಾಡ್ಬೋದು ಡಿಸ್ಪ್ಲೇ ನೆಟ್ವರ್ಕ್ ಲಿ. ದಟ್ ಇಸ್ ಇಂಪಾರ್ಟೆಂಟ್. ಬಟ್ ಎಸ್, ರಿಮಾರ್ಕೆಟಿಂಗ್ ಸ್ವಲ್ಪ ಡೀಪರ್ ಟಾಪಿಕ್. ಅದಕ್ಕೆ ದಿಸ್ ವಿ ವಿಲ್ ಡೂ ಇಟ್ ಇನ್ next class or the coming classes. Okay, but otherwise these things will be covered today. Okay, so ನಾವು ಇನ್ನೊಂದು ಟರ್ಮ್ ನೀವು ನೋಡ್ಬೇಕು. ನಾವು ಬಂದು ಅಡ್ವರ್ಟೈಸ್ ಮಾಡ್ತಾ ಇದೀವಿ, ರೈಟ್? ಸೊ ನಮ್ನ ಅಡ್ವರ್ಟೈಸರ್ ಅಂತಾರೆ, ಅಡ್ವರ್ಟೈಸರ್. ಓಕೆ, ಅಂಡ್ ಯಾವ್ದ್ರ ಮೇಲೆ, ಯಾವ ವೆಬ್ಸೈಟ್ ಮೇಲೆ ನಾವು ಪಬ್ಲಿಷ್ ಮಾಡ್ತಾ ಇದೀವೋ ಅವ್ರನ್ನ ಪಬ್ಲಿಷರ್ ಅಂತಾರೆ. ಸೊ ಇವ್ರ ಏನಂದ್ರೆ ಮೋಸ್ಟ್ಲಿ ಗೂಗಲ್ ಸರ್ಚ್ ರಿಲೇಟೆಡ್ ವೆಬ್ಸೈಟ್ಸ್ ಇವರೆಲ್ಲ ಪಬ್ಲಿಷರ್ಸ್. ಅಂದ್ರೆ ಗೂಗಲ್ಗೆ ಸ್ವಲ್ಪ ಪ್ಲೇಸ್ ಕೊಟ್ಟಿರ್ತಾರೆ ಗೂಗಲ್ ಆಡ್ಸ್ ರನ್ ಮಾಡಕ್ಕೆ ಅವ್ರ ವೆಬ್ಸೈಟ್ ನಲ್ಲಿ. ಸೊ ದಟ್ ಇಸ್ ಹೌ ನಮ್ದು ಡಿಸ್ಪ್ಲೇ ಆಗುತ್ತೆ. ಓಕೆ,
ಇವರೆಲ್ಲ ಗೂಗಲ್ಗೆ they give space for Google ads. Okay, so ನಾವು ಇವಾಗ we will get into the main thing. We will go for Google ads. Oh, I'm sorry. Yeah, I got it. Okay, sign in. Okay, ನಾವು ನಿನ್ನೆ ಹೋಗಿದ್ವಲ್ವಾ, we created search network ad ಅಲ್ವಾ, ಅದೇ ಅಕೌಂಟ್ ನಲ್ಲಿ ಹೋಗ್ತಾ ಇದ್ದೀನಿ ನಾನು. ಬಿಕಾಸ್ ಇಟ್ಸ್ ಜಸ್ಟ್ ಅನದರ್ ಕ್ಯಾಂಪೇನ್ ಅಲ್ಲ, ನಾನು ಇದನ್ನಲ್ಲೇ ರನ್ ಮಾಡ್ಬೇಕು ಅಂತ ಅನ್ಕೊಂತಾ ಇದ್ದೀನಿ, ರೈಟ್? Google Ads sometimes takes time. That's okay. Okay, we'll try creating a new campaign today. Okay. And yeah, ಯಾವಾಗ್ಲೂ ಗುರ್ತಿಟ್ಕೊಳ್ರಿ, it's not just Google Ads. ಯಾವಾಗ ಅದನ್ನು ಸಡನ್ ಸಿಸ್ಟಮ್ ಸ್ಲೋ ಆಗಿತ್ತು ಅಂಡ್ ಲೋಡ್ ಆಗ್ತದೆ ಅಂಬಾಗ ನೆವರ್ ಕ್ಲಿಕ್ ಎನಿಥಿಂಗ್. ಸ್ಲೋ ಆದ್ರೆ ಆಗ್ಲಿ, ನೀವು ಕ್ಲಿಕ್ ಮಾಡಿ ಇನ್ನು ಡೋಂಟ್ ಪ್ರೆಷರೈಸ್ ಮಾಡಬಾರ್ದು. ಓಕೆ, ರಿಮೆಂಬರ್ ದಟ್. ಸ್ಲೋ ಆದ್ರೆ ಜಸ್ಟ್ ಯು ಹ್ಯಾವ್ ಟು ಲೀವ್ ಇಟ್, ಅದೇ ಪ್ರಾಸೆಸ್ ಆಗಿ ಅದೇ ಸೈಲೆಂಟ್ ಆಗುತ್ತೆ. ಬಟ್ ನೀವು ಬ್ಯಾಕ್ ಟು ಬ್ಯಾಕ್ ನೀವು ಕ್ಲಿಕ್ ಮಾಡ್ತಾ ಇದ್ರೆ ಪ್ರಾಸೆಸಿಂಗ್ ಜಾಸ್ತಿ ಆಗತ್ತಲ್ವಾ, ಅವಾಗ ಇನ್ನೂ ಸ್ಲೋ ಆಗುತ್ತೆ. ನೆವರ್ ಗೋ ಫಾರ್ ಇಟ್. ಓಕೆ, ಅಂಡ್ ಆಸ್ ಐ ಸೆಡ್, ವಿ ಆಲ್ವೇಸ್ ನಮ್ಗೆ ಒಂದು ಕ್ಲಾರಿಟಿ ಇದೆ ಹೇಗೆ ರನ್ ಮಾಡ್ಬೇಕು ಆಡ್. ಸೊ ಕ್ರಿಯೇಟ್ ಅ ಕ್ಯಾಂಪೇನ್ ವಿತೌಟ್ ದಿಸ್. ಓಕೆ, ದಿಸ್ ಇಸ್ ದ ಆಪ್ಷನ್ ದಟ್ ಯು ನೀಡ್ ಟು ಸೆಲೆಕ್ಟ್. ಅಂಡ್ ಆಸ್ ಯೂಶುವಲ್, ಸರ್ಚ್ ನೆಟ್ವರ್ಕ್ ಇಸ್ ಡನ್. ವಿ ಆರ್ ಗೋಯಿಂಗ್ ಫಾರ್ ಡಿಸ್ಪ್ಲೇ ನೆಟ್ವರ್ಕ್. ಓಕೆ, ಓಕೆ, ಸ್ಟ್ಯಾಂಡರ್ಡ್ ಡಿಸ್ಪ್ಲೇ ಕ್ಯಾಂಪೇನ್ ಅಂಡ್ ಜಿಮೇಲ್ ಕ್ಯಾಂಪೇನ್. ಜಿಮೇಲ್ ಕ್ಯಾಂಪೇನ್ ನಾವು ಅದಕ್ಕೆ ಅದು ಅಗೇನ್ ಇಟ್ಸ್ ಅ ಸಪರೇಟ್ ಟಾಪಿಕ್, ನಾವು ನೋಡೋಣ. ಸ್ಟ್ಯಾಂಡರ್ಡ್ ಡಿಸ್ಪ್ಲೇ ಕ್ಯಾಂಪೇನ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಚೂಸ್. ಓಕೆ, and as usual website ಕೊಡೋಣ. So we will go for the same digital marketing thing. Okay, so ನಾನು ODMT website ಕೊಡ್ತಾ ಇದ್ದೀನಿ. Okay, ವೆಬ್ಸೈಟ್ ಡಿಸ್ಪ್ಲೇ ನೆಟ್ವರ್ಕ್ಲಿ ನೀವು ಕೊಟ್ಟರೆ ಸ್ವಲ್ಪ ಬೆನಿಫಿಟ್ ಇರುತ್ತೆ ನಿಮ್ಗೆ. ಅದು ಯಾಕೆ ಅಂತ ತೋರಿಸ್ತೀನಿ. ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಕೂಡ. I'll tell you why later. Okay, so give it. Again, as I told, when it is loading, just wait. We never know ಅದು ಏನ್ ಮಾಡ್ತದೆ, ಏನ್ ಕನ್ಸಿಡರ್ ಮಾಡ್ತದೆ. ಸ್ವಲ್ಪ ವೇಟ್ ಮಾಡಿ ಕೊಟ್ರೆ ಬೆಟರ್. ಅವಾಗ ಟಕ್ ಅಂತ ಕಂಟಿನ್ಯೂ ಕ್ಲಿಕ್ ಮಾಡಿದ್ರೆ ಮೇ ಬಿ ಅಲ್ಲಿ URL ಸರಿಗೆ ತಗೊಂಡಿಲ್ಲ ಏನೋ ಹೇಳಕ್ ಆಗಲ್ಲ ಅಲ್ವಾ. ಸೊ ಆತರ, ರೈಟ್? ಸೊ ನಾವು ಕ್ಯಾಂಪೇನ್ ನೇಮ್, ಎಸ್, ಇಟ್ಸ್ ಯೋರ್ ವಿಶ್. 1 second. ಸೊ ಟೇಕಿಂಗ್ ಎ ಲಿಟಲ್ ಟೈಮ್. ಓಕೆ, ಸೊ ನಾವ್ ಇವಾಗ ಏನ್ ಮಾಡೋಣ ಅಂದ್ರೆ ಕ್ಯಾಂಪೇನ್ ನೇಮ್ display sample. Okay, fine, let's take this. ನಾನು ಕೊಡ್ತಾ ಇದ್ದೀನಿ ಕ್ಯಾಂಪೇನ್ ನೇಮ್. ಓಕೆ, ಡಿಸ್ಪ್ಲೇ ಸ್ಯಾಂಪಲ್ ತರ. ಓಕೆ, ಅಂಡ್ ಅಗೇನ್ ಇದು ಯೂಶುವಲಿ ನಿಮ್ಗೆ ಗೊತ್ತು, ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅಂಡ್ ಆರ್ ಅದರ್ವೈಸ್ ವೇರ್ ಇನ್ ಪರ್ಟಿಕ್ಯುಲರ್ ಅಂತ, ಹೈದರಾಬಾದ ಏನು ಅಂತ. ಅಡ್ವಾನ್ಸ್ ನಲ್ಲಿ ನೀವು ರೇಡಿಯಸ್ ಸೆಲೆಕ್ಟ್ ಮಾಡ್ಕೊಂಡು, ಯು ನೋ ದಟ್ ಲೊಕೇಶನ್ ಆಪ್ಷನ್ಸ್ ನಲ್ಲಿ. ಲ್ಯಾಂಗ್ವೇಜಸ್, ಇಂಗ್ಲಿಷ್ ಇಸ್ ಫೈನ್. And next, bidding. Bidding is just one thing, remember. Okay, it's viewable CPM. This is the only thing suitable for it. Display network, for sure it is CPM. Okay, cost per 1000 impressions, the cost per mile. Okay, 1 mile is 1000 impressions, you know that. Click on viewable CPM. Okay, ಆದ್ಮೇಲೆ ಅದು ಆಕ್ಚುಲಿ this one in a way it also benefits you. Okay, 1000 impressions is, I mean, somewhere around I feel it is very ಅದು ತುಂಬಾ ಯೂಸ್ಫುಲ್ ಅಮ್ಮಂಗ್ ಅನ್ಸುತ್ತೆ. ಡಿಸ್ಪ್ಲೇ ನೆಟ್ವರ್ಕ್ ಇಸ್ ಆಕ್ಚುಲಿ ರಿಯಲಿ ಗುಡ್. ಅದು ಇಮೇಜ್ ಇಂದ ಅಟ್ರಾಕ್ಟ್ ಮಾಡುತ್ತೆ. ಅಂಡ್ somewhere around bidding type ಕೂಡ it's convenient to users like us. Okay,
ಸೊ ಇದು ನಾವು ಎಕ್ಸಾಂಪಲ್ 500 ತಗೊಳ್ಳೋಣ ಬಡ್ಜೆಟ್ ಪರ್ ಡೇ. ಇಟ್ಸ್ ಜಸ್ಟ್ ಅ ಸ್ಯಾಂಪಲ್. ಓಕೆ, ಆದ್ಮೇಲೆ ಅಡಿಷನಲ್ ಸೆಟ್ಟಿಂಗ್ಸ್ ನಲ್ಲಿ ಏನನ್ನ ಆಡ್ ರೊಟೇಷನ್, ದಟ್ ಬೆಸ್ಟ್ ಪರ್ಫಾರ್ಮಿಂಗ್ ಆಡ್, ಸ್ಕೆಡ್ಯೂಲ್ ಎಲ್ಲ ಫುಲ್ ಡೇ ಕಾಣಿಸ್ಬೇಕಾ, ಈ ಟೈಮ್ ಇಂದ ಈ ಟೈಮ್ಗೆ ಕಾಣಿಸ್ಬೇಕಾ, ಡಿವೈಸಸ್, ಸ್ಟಾರ್ಟ್ ಅಂಡ್ ಎಂಡ್ ಡೇಟ್ಸ್. ಓಕೆ, ಇದೆಲ್ಲ ಸ್ಮಾಲ್ ಥಿಂಗ್ಸ್ ವಿ ನೋ ದಟ್. ಆದ್ಮೇಲೆ ನೋಡೋಣ ಆಡ್ ಗ್ರೂಪ್ ನೇಮ್. ಇಲ್ಲೇ ಆಡ್ ಗ್ರೂಪ್ ಅಂದ್ಬಿಟ್ಟು ನಾವು ಕ್ರಿಯೇಟ್ ಮಾಡೋಣ. ಓಕೆ, ಆಡ್ ಗ್ರೂಪ್ ಇಲ್ಲೇ ಕ್ರಿಯೇಟ್ ಮಾಡೋಣ. ಯಾವ್ದಾದ್ನು ಹೆಸರು ತಗೊಂಡು ನಾವು ರೈಟ್ 1 second, did I miss something here ಅಂತ ನೋಡ್ತಾ ಇದ್ದೇನೆ. ಓಕೆ, nothing. Yes, add group name. Okay, display digital. ಓಕೆ, ಡಿಸ್ಪ್ಲೇ ಡಿಜಿಟಲ್. ಓಕೆ ಫೈನ್, ನಾನು ಈ ತರನೇ ಇಟ್ಕೊಂತಾ ಇದ್ದೇನೆ, ಸ್ವಲ್ಪ ಸಿಂಪಲ್ ನಂಗೆ ಗುರ್ತಿರ್ಲಕ್ಕೆ ಅಂಡ್ ಅರ್ಥ ಆಗ್ಲಕ್ಕೆ. ಅಂಡ್ ಆಮೇಲೆ ಇಲ್ಲಿ ಬ್ರೌಸ್ ಮಾಡ್ಬೇಕು, ನಿಮ್ಗೆ ಒಂದೊಂದು ಆಪ್ಷನ್ ಇಂಡಿವಿಜುವಲ್ ಇರುತ್ತೆ, ನೀವು ಬ್ರೌಸ್ ಮಾಡ್ಕೊಂಡು ಹೂ ದೇ ಆರ್ ಅಂತ ಡೀಟೇಲ್ಡ್ ಡೆಮೋಗ್ರಾಫಿಕ್ಸ್ ಆಡ್ ಮಾಡ್ಕೆ. ಪೇರೆಂಟಲ್ ಸ್ಟೇಟಸ್ ಇಂದ ಅಂದ್ರೆ ಅವ್ರ ಪೇರೆಂಟ್ಸ್. ಓಕೆ, ಪೇರೆಂಟ್ಸ್ ಆದ್ರೆ 0 to 1 year ಚೈಲ್ಡ್ ಇರೋ ಪೇರೆಂಟ್ಸ್, ಪೇರೆಂಟ್ಸ್ ಆಫ್ ಟಾಡ್ಲರ್ಸ್ ಅಂದ್ರೆ 1 to 3 years ಚೈಲ್ಡ್ ಇರೋ ಪೇರೆಂಟ್ಸ್. ಈ ತರ ಅವ್ರು ಎಷ್ಟು ಯಾವ ಏಜ್ ಗ್ರೂಪ್ಗೆ ಪೇರೆಂಟ್ಸ್ ಅಂಬೋದು ನೀವು ನೋಡ್ಬೋದು. ಇಟ್ಸ್ ದಟ್ ಕ್ಲಿಯರ್. ಓಕೆ, ಅದು ನೋಡ್ಬೋದು. ಆದ್ಮೇಲೆ ಮ್ಯಾರಿಟಲ್ ಸ್ಟೇಟಸ್ ನೋಡ್ಬೋದು, ಸಿಂಗ್ಯುಲರ್ ರಿಲೇಶನ್ಶಿಪ್, ಮ್ಯಾರಿಡ್. ಆದ್ಮೇಲೆ ಎಜುಕೇಶನ್, ಕರೆಂಟ್ ಕಾಲೇಜ್ ಸ್ಟೂಡೆಂಟ್ಸ್. ಓಕೆ, ಹೈಯರ್ ಲೆವೆಲ್ ಅಂತೆ, ಬ್ಯಾಚುಲರ್ಸ್ ಡಿಗ್ರಿ ಮಾಡ್ತಾ ಮಾಡಿದಾರ, ವಾಟ್ ಎವರ್. ಹೋಮ್ ಓನರ್ಶಿಪ್, ಹೋಮ್ ಓನರ್ಸ್, ರೆಂಟರ್ಸ್. ಇಷ್ಟು ಕ್ಲಿಯರ್. ಐ ಮೀನ್ ಲೈಕ್ it's absolutely, it's like deep diving into the things. Okay, so what are their interests? Affinity ಅಂತಾರೆ, ಅಂದ್ರೆ ಅವ್ರ ಇಂಟ್ರೆಸ್ಟ್ ಏನು ಅಂತ ಹೇಳಿ. ಬ್ಯೂಟಿ, ಬ್ಯಾಂಕಿಂಗ್ ಅಂಡ್ ಫಾರ್ ಎಕ್ಸಾಂಪಲ್ ಹೋಮ್ ಅಂಡ್ ಗಾರ್ಡನ್ ಅನ್ಕೊಂಬೋಣ. ಓಕೆ, ಡೂ ಇಟ್ ಯುವರ್ ಸೆಲ್ಫರ್ಸ್, ಹೋಮ್ ಎಂಥೂಸಿಯಾಸ್ಟ್. ಅವ್ರ ಇಂಟ್ರೆಸ್ಟ್ ಯಾವ ತರ ಇದೆ ಅಂಬೋದು, ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಟಾರ್ಗೆಟ್ ದೆಮ್. ಸೊ ಈ ಡೆಮೋಗ್ರಾಫಿಕ್ಸ್ ಅಂಬೋದು ಐ ಮೀನ್ ಡಿಸ್ಪ್ಲೇ ನೆಟ್ವರ್ಕ್ ನಿಮ್ಗೆ ಬೇಕಾಯಿದ್ದೆ ಅದು. ಐ ಮೀನ್ ಯು ನೀಡ್ ಟು ಅಟ್ರಾಕ್ಟ್ ಕಸ್ಟಮರ್ಸ್. ಡಿಸ್ಪ್ಲೇ ನೆಟ್ವರ್ಕ್ ಅಂತ ಅಲ್ಲ, ಎನಿ ಗೂಗಲ್ ಆಡ್ಸ್. ಸೊ ಇಟ್ಸ್ ಬೆಟರ್ ನಾಟ್ ಟು ವೇಸ್ಟ್ ಯುವರ್ ಮನಿ ಇನ್ ಎನಿ ವೇ. ಅದು 0.01 ರೂಪಿ ಆಗಿರ್ಬೋದು, ಮೇ ನಾಟ್ ಬಿ ದಟ್ ಇಂಪಾರ್ಟೆಂಟ್ ಟು ಯು, ಬಟ್ ಇಟ್ ಹ್ಯಾಸ್ ಟು ಬಿ, ಅದಕ್ಕೆ ವ್ಯಾಲ್ಯೂ ಇರ್ಬೇಕಲ್ವಾ. ಸೊ ಕರೆಕ್ಟ್ ಟಾರ್ಗೆಟ್ ಮಾಡಿ. ಓಕೆ, ಒಂದೊಂದು ಡಿಫ್ರೆಂಟ್ ಇರುತ್ತೆ, ಇದರಲ್ಲಿ ನಿಮ್ ಇಷ್ಟ, ಅದು ಚೂಸ್ ಮಾಡ್ಕೋಬಹುದು. ಮಲ್ಟಿಪಲ್ ಕೂಡ ಚೂಸ್ ಮಾಡೋದು, ಒಂದೇ ಬೇಕಾಯ್ತು ಅವಸರ ಇಲ್ಲ. ಮೇಡಮ್ ಹೇಳಿ. ಇದು ಗೂಗಲ್ ಹೆಂಗೆ ಗೊತ್ತಾಗುತ್ತೆ ಮೇಡಮ್ ಇದೆಲ್ಲ? ಅದೇ ನಾನು ಇವಾಗ ಹೇಳೋಣ ಅನ್ಕೊಂತ ಇದ್ದೆ, ಹೇಳ್ತೀನಿ. ಇವಾಗ ನಾವು ಫಸ್ಟ್ ಥಿಂಗ್ ಏನಂದ್ರೆ, ನಾವು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡೋವಾಗ ಅದು ನೋಡ್ಬಿಡುತ್ತೆ. ಓಕೆ, ಫಸ್ಟ್ ಥಿಂಗ್ ನೀವು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿದವಾಗ, ಅಪಾರ್ಟ್ ಫ್ರಮ್ ಇಮೇಲ್ ಅಡ್ರೆಸ್ ಅಂಡ್ ಫೋನ್ ನಂಬರ್, it will also ask you few questions like what are your interests ಅಂತ. ಅದು ತುಂಬಾ ಜನ ಅಬ್ಸರ್ವ್ ಮಾಡಲ್ಲ, ತುಂಬಾ ಜನ ಅಬ್ಸರ್ವ್ ಮಾಡ್ತಾರೆ. ಇನ್ ಕೇಸ್ ನೀವು ಅಲ್ಲಿ ಕೊಟ್ಟಿಲ್ಲ ಅಂತ ಅಂದ್ರೂ, ವಾಟ್ ಎವರ್ ಯು ಸರ್ಚ್ ಇಸ್ ರೆಕಾರ್ಡೆಡ್. ಒಂದು ಜಿಮೇಲ್ ಇವಾಗ ಗೂಗಲ್ಗೆ ಹೋಗಿ ಜಿಮೇಲ್ ಜನರಲ್, ಇವಾಗ ಐ ವಿಲ್ ಟೆಲ್ ಯು ಹಿಯರ್. ನಾನು ಓಕೆ, ನಾಟ್ ಗೂಗಲ್ ಅಲ್ವಾ. ಸೊ ಇದು ಹಾಗೆ, ಐ ಮೀನ್ ಫಸ್ಟ್ ಟೈಮ್ ನಂಗೆ ಇದು ಕೇಳಿದವಾಗ ತುಂಬಾ ಡಿಫ್ರೆಂಟ್ ಅನ್ಸಿತ್ತು. ಓಕೆ, ಸೊ ಇಲ್ಲಿ ನೀವು ಇನ್ ಕೇಸ್ ಯು ಡಿಡ್ ನಾಟ್ ಸೈನ್ ಇನ್ ಅಂಡ್ ಯು ಆರ್ ಸರ್ಚಿಂಗ್ ಫಾರ್ ಸಮಥಿಂಗ್, ಇಟ್ಸ್ ನಾಟ್ ರೆಕಾರ್ಡೆಡ್. ಇನ್ ಕೇಸ್ ಯು ಸೈನ್ ಇನ್, ಇಲ್ಲಿಗೆ ಮೇಲ್ಗಡೆ ಈ ರೈಟ್ ಸೈಡ್ ಸೈನ್ ಇನ್ ಅಂತಿದಲ್ವಾ, ಸೈನ್ ಇನ್ ಅಂತ ಕ್ಲಿಕ್ ಮಾಡಿ. ಇನ್ ಕೇಸ್ ಯು ಸೈನ್ ಇನ್ ವಿತ್ ಯುವರ್ ಗೂಗಲ್ ಅಕೌಂಟ್, ಎವ್ರಿಥಿಂಗ್ ಇಸ್ ರೆಕಾರ್ಡೆಡ್. ಸೊ ಇಲ್ಲಿ ನೀವು ಸೈನ್ ಅಂತ ಹೋದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ನಾನು ಕ್ಲಿಕ್ ಮಾಡಿದೆ. ಡಿಜಿಟಲ್ ಮಾರ್ಕೆಟಿಂಗ್ ಅಂತ ನಂಗೆ ಇಂಟ್ರೆಸ್ಟ್ ಅಂತ ಹೇಳಿ ಗೂಗಲ್ ವಿಲ್ ಹ್ಯಾವ್ ಎ ರೆಕಾರ್ಡ್ ಆಫ್ ಎವ್ರಿಥಿಂಗ್. ಓಕೆ, ಸೊ ನೋಡಿದ್ರೆ ಇದು ಹೀಗೆ ಬಂತು. ಇವಾಗ ನಾನು ಸೈನ್ ಇನ್ ಆಗಿದ್ದಂಗ ಲೆಕ್ಕ. ಓಕೆ, ಸೊ ಇವಾಗ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಸರ್ಚ್ ಮಾಡಿದ್ನು, ಏನ್ ಮಾಡಿದ್ನು, ಕೆಳಗಡೆ ಆಟೋಮ್ಯಾಟಿಕ್ ಆಗಿ ಬಂದ್ಬಿಡ್ತದೆ ಸ್ವಲ್ಪ, ಬಿಕಾಸ್ ನೋ ದಟ್ ಐ ಆಮ್ ಸರ್ಚಿಂಗ್ ಫಾರ್ ದಿಸ್ ಥಿಂಗ್ಸ್. ಓಕೆ, ಇದೇ ರೆಕಾರ್ಡ್ ಇಟ್ಕೋಬತ್ತೆ ಅದು. ಸೊ ಇವಾಗ ಸೊ ನಮ್ಗೆ ಡೌಟ್ ಬರ್ಬೋದು, ಅಂದ್ರೆ ಈ ತರ ನಂಗೆ ಮ್ಯಾರಿಟಲ್ ಸ್ಟೇಟಸ್ ಅವೆಲ್ಲ ಹಾಗೆ ಗೊತ್ತಾಗತ್ತೆ ಅಂದ್ರೆ, ನಿಮ್ಮ ಜಿಮೇಲ್ಗೆ ರಿಲೇಟೆಡ್ ಇನ್ ಕೇಸ್ ಯು ಹ್ಯಾವ್ ಓಪನ್ಡ್ ಫೇಸ್ಬುಕ್ ಅಂಡ್ ಅಲ್ಲಿ ಫೇಸ್ಬುಕ್ ನಲ್ಲಿ ನೀವು ಟೈಪ್ ಮಾಡಿದ್ರೆ ಈ ತರ ಮ್ಯಾರಿಡ್, ಅದು ಕೂಡ ಕನ್ಸಿಡರ್ ಮಾಡುತ್ತೆ. ಸೊ ನೀವು ಎಲ್ಲಿ ಜಿಮೇಲ್ಗೆ ರಿಲೇಟೆಡ್ ಎವ್ರಿಥಿಂಗ್ ಅಂಡ್ ಎನಿಥಿಂಗ್ ಇಸ್ ರೆಕಾರ್ಡೆಡ್. ಸೊ ದಟ್ ಈಸ್ ದ ಓನ್ಲಿ process how this takes into consideration.
ಅದು ಮ್ಯಾಟರ್. ಫಸ್ಟ್ ನಾನು ಅನ್ಕೊಂತಾ ಇದ್ದೆ, ಐ ಮೀನ್ ಟೂ ಮಚ್ ರೆಂಟ್ ಇದ ನಿಂಗೆ ನಮ್ಗೆ ಇಲ್ಲ ಇದ್ರೆ ಲೈಕ್ ಓನ್ ಹೌಸ್ ಇದ ಅಂತ ಹೌ ವಿಲ್ ಇಟ್ ನೋ. ಸೊ ಬೇಸ್ಡ್ ಆನ್ ಸರ್ಚಸ್ ಆಲ್ಸೋ ಇನ್ ಕೇಸ್ ಅದು ಮಾತ್ರ ಸರ್ಚಸ್ ಮೇಲೆ ಕನ್ಸಿಡರ್ ಮಾಡುತ್ತೆ. ಇಟ್ಸ್ ಲೈಕ್ ಬಿಕಾಸ್ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡುವಾಗ ನಿಂಗೆ ಓನ್ ಹೌಸ್ ಇದ ಅದು ಇದು ಅಂತ ಕೇಳಲ್ಲ ಆಬ್ವಿಯಸ್ಲಿ. So in case we are searching for such kind of things to buy a property or whatever it is, Gmail account related activity idre it is in store with Google. Okay. ಇಲ್ಲಿ ಇನ್ ಮಾರ್ಕೆಟ್ ಏನಿದೆಯಲ್ಲ ಮೇಡಮ್, ಇನ್ ಮಾರ್ಕೆಟ್ ಲೈಫ್ ಇವೆಂಟ್ಸ್ ಕಸ್ಟಮ್. ಯಾ ನೋಡೋಣ ಮೇಡಮ್ ಸರ್ಚ್ ಇಂದ ಬನ್ನಿ ಮೇಡಮ್. ಫಸ್ಟ್ ಇಂದ ಸರ್ಚ್. ಸಾರಿ, ಸರ್ಚ್ ಅಂತ ಇದೆಯಲ್ಲ ಮೇಡಮ್, ಇದು ಇಲ್ಲಿ ನೀವು ಸರ್ಚ್ ಜನರಲಿ ಯು ಕ್ಯಾನ್ ಸರ್ಚ್. ಓಕೆ, you'll see previously selected audience here. Your search start looking for an audience. For example, digital marketing again. ಇದು ಕೀವರ್ಡ್ ತರ ಕೊಡೋದ ಮೇಡಮ್? ಕೀವರ್ಡ್ ಕೊಡ್ಬೇಕು, ರೈಟ್? So ಇಲ್ಲಿ you can create custom audiences. Okay, what they are actively searching and planning. So digital ಯಾವಾಗ ಸರ್ಚ್ ಮಾಡಿರೋದು ಮೇಡಮ್ ಇದು? ಗೂಗಲ್ ಈಗ ಸಪೋಸ್ ನಾವ್ ಇದು ಕೊಟ್ರೆ ಗೂಗಲ್ ಯಾರಿಗೆ ಇದು ಸಜೆಸ್ಟ್ ಮಾಡುತ್ತೆ? ಈಗ ಒನ್ ವೀಕ್ ಇಂದ ಸರ್ಚ್ ಮಾಡಿರೋರು ಕೊಡುತ್ತಾ, 1 ಮಂತ್ ಕೊಡುತ್ತಾ, 1 ಇಯರ್ ಕೊಡುತ್ತಾ? ಈಗ ಜಸ್ಟ್ ಸರ್ಚ್ ಮಾಡಿರೋರಿಗೆ ಕೊಡುತ್ತಾ? ಯಾವ ತರ ಮೇಡಮ್? That's a more deeper question. I'm not sure about it. I guess it's based on the volume. ಅದು ಯಾವಾಗ yearly basis monthly basis ಅಷ್ಟು ಡೀಪ್ ನಮ್ಗೆ ಗೊತ್ತಾಗಲ್ಲ. Not every secret is revealed. Okay, so we need to consider. ನನ್ಗೆ ಒಂದು ಬಂದು ಏನಂದ್ರೆ ಅಪ್ಡೇಟ್ ಆಗಿದೆ ಡೇಟಾನೇ ಫಾರ್ ಶೋರ್. ಅದು ಎಷ್ಟು ದಿನ ಕನ್ಸಿಡರ್ ಮಾಡ್ಕೊಂತು ಅಂತ ನಾವು ನೋಡೋ ಬದಲು ಎಷ್ಟು ಅಪ್ಡೇಟೆಡ್ ಅಂತ ನೋಡ್ಕೊಬಹುದು. ಇಟ್ಸ್ ಬೆಟರ್. ದಿಸ್ ಇಸ್ ಆಲ್ವೇಸ್ ಅಪ್ಡೇಟೆಡ್. ಇವಾಗ ಯಾವ್ದಾದ್ರು ನಡೀತಾದ್ನೋ, ಇವಾಗ ಯಾರನ್ನ ಕಸ್ಟಮರ್ ಸರ್ಚ್ ಮಾಡ್ತಾ ಇದ್ರು, ನೀವು ಆನ್ಲೈನ್ ಮಾರ್ಕೆಟಿಂಗ್ ಕೀವರ್ಡ್ ಕನ್ಸಿಡರ್, ಫಾರ್ ಎಕ್ಸಾಂಪಲ್ ಆನ್ಲೈನ್ ಮಾರ್ಕೆಟಿಂಗ್ ಕೀವರ್ಡ್ ಅಂತ ಒಂದು ಅಟ್ ಲೀಸ್ಟ್ 5 or 6 ಡಿಫರೆನ್ಸ್ ಇತ್ತು ಸರಿ, ಗೂಗಲ್ ವಿಲ್ ಇಮಿಡಿಯೇಟ್ಲಿ ಟೇಕ್ ದಿಸ್ ಒನ್. ಇವಾಗ ಈ ದಿಸ್ ಪಾಯಿಂಟ್ ಆಫ್ ಟೈಮ್ ಯಾರು ಸರ್ಚ್ ಮಾಡ್ತಾ ಇದಾರೆ ಅಂಬೋದಕ್ಕೂ ನೋಡ್ಕೊಂಡೇ ಕೊಡುತ್ತೆ ನಮ್ಗೆ. ಅದು ಮಾತ್ರ ಲಾಸ್ಟ್ ಮಿನಿಟ್ ಯಾರು ಮಾಡಿದಾರೋ ಅಂತ ಅದನ್ನ ಕೂಡ ಕನ್ಸಿಡರ್ ಮಾಡುತ್ತೆ. ಎಸ್, ತುಂಬಾ ಅಪ್ಡೇಟೆಡ್. ಯಾ, so you can search based on this. And ಇನ್ನೊಂದು ಏನಂದ್ರೆ, ಇದು ನಿಮ್ಮ ಬೇಕಾದ ಕೀವರ್ಡ್ ಗೆ ಸರ್ಚ್ ಮಾಡ್ಬೋದು. ಇದು ಐಡಿಯಾಸ್ ಅಂದ್ರೆ ಅವ್ರ ಐಡಿಯಾಸ್ ಕೊಡ್ತಾರೆ. ಬಿಕಾಸ್ ನಾವು that's what I said. ಇಲ್ಲಿ ನೀವು ವೆಬ್ಸೈಟ್ ಕೊಟ್ರಲ್ವಾ, ಸೊ ವೆಬ್ಸೈಟ್ ಕೊಡೋ URL is considered a lot. ಅವರೇ ಕನ್ಸಿಡರ್ ಮಾಡ್ಕೊಂಡು they'll only suggest few things for us. Okay, ನಾವ್ ಸರ್ಚ್ ಮಾಡ್ಲಿಕ್ಕೆ ನಮ್ಗೆ in case we are confused or anything, it is going to give you an option. ಸೊ ಮಲ್ಟಿಪಲ್ ಥಿಂಗ್ಸ್ ಇರುತ್ತೆ. ಅಲ್ಲೆಲ್ಲ ಐಡಿಯಾಸ್ ಆಯ್ತು. ಆದ್ಮೇಲೆ ಡೆಮೋಗ್ರಾಫಿಕ್ಸ್, ಆಸ್ ಐ ಟೋಲ್ಡ್ ಯು, ಈಚ್ ಅಂಡ್ ಎವ್ರಿಥಿಂಗ್. ಮೇಡಮ್ ಡೆಮೋಗ್ರಾಫಿಕ್ಸ್ ಅಂದ್ರೆ ಏನ್? ಅದು ಕ್ಲಿಕ್ ಮಾಡಿ ಮೇಡಮ್. ಡೆಮೋಗ್ರಾಫಿಕ್ಸ್ ಸಾರಿ, ಇದಾ? ಆಮೇಲೆ ಫಸ್ಟ್ ಒನ್. ಅದೇ ಫಸ್ಟ್ ಪೇರೆಂಟಲ್ ಸ್ಟೇಟಸ್. ಪೇರೆಂಟಲ್ ಸ್ಟೇಟಸ್. ನೀವು ಒಂದೊಂದಲ್ಲಿ ಸಬ್ ಟಾಪಿಕ್ಸ್ ತುಂಬಾ ಇರುತ್ತೆ. ಓಕೆ, ಯು ಕ್ಯಾನ್ ಗೋ ಅಂಡ್ ಸೆಲೆಕ್ಟ್ ಈಚ್ ಅಂಡ್ ಎವ್ರಿ ಟಾಪಿಕ್. ಇದು ಅಫಿನಿಟಿ. that's what yeah. ಅಫಿನಿಟಿ ಅಂದ್ರೆ ಬ್ಯಾಂಕಿಂಗ್ ಏನ್ ಸರ್ಚ್ ಮಾಡಿದೀವಿ ಆ ತರ ಅಲ್ಲ? ಬ್ಯಾಂಕಿಂಗ್ ರಿಲೇಟೆಡ್ ಗೆ ಕೆಳಗಡೆ ಬಂದು ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಅಂಬ ಟಾಪಿಕ್ ಇದು. ಅಂದ್ರೆ ಆಡಿಯನ್ಸ್ ಇಂಟ್ರೆಸ್ಟ್ ಇದು. ಇಟ್ಸ್ ನಾಟ್ ದಟ್ ಕೀವರ್ಡ್ ಅಂತ ಅಲ್ಲ, ಇಟ್ಸ್ ಕ್ಯಾಟಗರಿ. ಯಾವ ಕ್ಯಾಟಗರೀಸ್ ಇರೋ ಕಸ್ಟಮರ್ಸ್. ಇವಾಗ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ನಾನು ಏನ್ ಸೆಲೆಕ್ಟ್ ಮಾಡ್ತೀನಿ ಅಂದ್ರೆ, ಲೈಕ್ ಎಜುಕೇಶನ್ ಇದ ಅಂತ ನೋಡ್ತಾ ಇದ್ದೀನಿ. ಕಸ್ಟಮ್ ಅಫಿನಿಟಿ ಆಟೋಮೇಟೆಡ್ ನೋಡೋಣ ಇಲ್ಲೇನೇನೋ ಆಪ್ಷನ್ಸ್ ಇರುತ್ತಾ. I think yes, URL create a custom audience. ನಾವು ಇಲ್ಲಿ ಕ್ರಿಯೇಟ್ ಮಾಡೋ ಒಂದು ಆಡಿಯನ್ಸ್. ಓಕೆ, ಇಲ್ಲಿ ಆಡಿಯನ್ಸ್ ನೇಮ್ ಅಂಡ್ ಡಿಸ್ಕ್ರಿಪ್ಷನ್ ಮಾಡ್ಬಿಟ್ಟು ನಾವು ಹಾಕ್ಬಿಟ್ಟು, ಅಂದ್ರೆ ನಾವು ಪರ್ಮನೆಂಟ್ ಒಂದು ಆಡಿಯನ್ಸ್ ಸೆಟ್ ಕ್ರಿಯೇಟ್ ಮಾಡಂಗೆ ನಮ್ ಇಂಟ್ರೆಸ್ಟ್ ಬೇಕಾಯ್ತು. ವಾಟ್ ಎವರ್ ಯು ಹ್ಯಾವ್ ಸರ್ಚ್, ನಿಮ್ಗೆ ಸ್ವಲ್ಪ ಯು ಆರ್ ನಾಟ್ ಹ್ಯಾಪಿ ವಿತ್ ಇಟ್, ನಿಮ್ಗೆ ಸರಿಗೆ ಅರ್ಥ ಆಗ್ತಾ ಇಲ್ಲ, ವಾಟ್ ಎವರ್ ಇಟ್ ಇಸ್ ಇದ್ರೆ ನೀವೇ ಇಲ್ಲಿ ಹೋಗಿ ಇಂಟ್ರೆಸ್ಟ್ ಸರ್ಚ್ ಮಾಡ್ಬಿಡ್ಬೇಕು. ಬೇಸ್ಡ್ ಆನ್ ದಟ್ ಸರ್ಚ್ ನಿಮ್ಗೆ ಅಷ್ಟೇ ಬೇಕು, ಇವರೇ ಆಡಿಯನ್ಸ್ ನಂಗೆ ಬೇಕು ಅಂತ ನೀವು ಫಿಕ್ಸ್ ಆಗಿದ್ರಿ. ಆಗ್ಬಿಟ್ಮೇಲೆ ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ಸೆಟ್ ಆಫ್ ಆಡಿಯನ್ಸ್ ನಿಮ್ಗೆ ಸೇವ್ ಆಗ್ಬಿಡ್ತಾರೆ. ಎಕ್ಸಾಂಪಲ್ ಹೇಳಿ ಮೇಡಮ್ ಸ್ವಲ್ಪ. ಓಕೆ, ಸೊ ಆಡಿಯನ್ಸ್ ನೇಮ್ ಇಸ್ digital marketers
digital marketers ಅನ್ಕೋಣ. Okay, description is your wish, you can give or not. Okay, optional adu. So interest ಬಂದು ಇಲ್ಲಿ digital marketing. Okay, ಇದು ಕೀವರ್ಡ್ ತರ ಕೊಡೋದಲ್ಲ ಮೇಡಮ್? ಹೌದು. Okay, digital marketing interest ಇರೋರು ಅಂತ ನಾವು ಕೊಡ್ತಾ ಇದ್ದೀವಿ. And we will see if we can do anything. Place app URL, no, interest should be enough. Okay, one item added, digital marketing ಅಂಬೋದು add ಆಗ್ಬಿಟ್ಟು ಆದ್ಮೇಲೆ ಇನ್ನೇನ keyword like online SEO courses maybe. Okay, online SEO courses ಕೂಡ add ಮಾಡ್ಬೋದು. ಸೊ ಈ ತರ ಮಾಡ್ಬಿಟ್ಟು ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ಸೆಟ್ ಆಫ್, ಅಂದ್ರೆ ನೀವು ಬೇರೆ ಏನ್ ಯೋಚನೆ ಮಾಡ್ಬೇಕಾದ ಅವಸರ ಇಲ್ಲ, ನಂಗೆ ದಿಸ್ ಸೆಟ್ ಆಫ್ ಆಡಿಯನ್ಸ್ ವಿಲ್ ಬಿ ದೇರ್ ಫಾರ್ ಯು. ಸೇವ್ ಆಗ್ಬಿಡ್ತಾರೆ. ಸೊ ನೆಕ್ಸ್ಟ್ ಟೈಮ್ ಅಗೇನ್ ನೀವು ಡಿಸ್ಪ್ಲೇ ನೆಟ್ವರ್ಕ್ ಕ್ರಿಯೇಟ್ ಮಾಡೋವಾಗ ಈ ಸೆಟ್ ಆಫ್ ಆಡಿಯನ್ಸ್ ಅವರು ಇರ್ತಾರೆ. ಸೊ ಡೈರೆಕ್ಟ್ ನೀವು ಹೋಗಿ ಯು ಕ್ಯಾನ್ ಜಸ್ಟ್ ಚೂಸ್ ದಿಸ್ ಅಂಡ್ ಗೋ ಹೆಡ್. ಈ ಡೆಮೋಗ್ರಾಫಿಕ್ಸ್ ಏನ್ ನೋಡ್ಬೇಕಾದ ಅವಸರ ಇಲ್ಲ ಅಂತಂದ್ರೆ ಕಮ್ ಹಿಯರ್ ಅಂಡ್ ನಿಮ್ಗೆ ಆಪ್ಷನ್ ಕೊಡುತ್ತೆ ನೆಕ್ಸ್ಟ್ ಟೈಮ್ ಇಂದ. ಇದು ಸೇವ್ ಮಾಡ್ಬಿಟ್ರೆ ನೆಕ್ಸ್ಟ್ ಟೈಮ್ ರನ್ ಮಾಡುವಾಗ ನಿಮ್ಗೆ ಅದೇ ಆಪ್ಷನ್ ಕೊಡುತ್ತೆ. ಜಸ್ಟ್ ಕ್ಲಿಕ್ ಆನ್ ದಟ್ ಅಂಡ್ ಗೋ ಹೆಡ್ ಅಷ್ಟೇ. ಸೊ ಕಸ್ಟಮ್ ಆಡಿಯನ್ಸ್ ಸ್ವಲ್ಪ ಜನ, ಐ ಮೀನ್ sometimes rarely sometimes they try to select this custom audience. So it's your wish again. nimge if you don't have clarity, if you are not happy atara atadre, you can go for it. Okay madam, ಇಲ್ಲಿ 500 ಕೊಟ್ರಲ್ಲ madam ನೀವು ಬಜೆಟ್, ಇಲ್ಲಿ ಮೇಲೆ ಬನ್ನಿ madam. ಹೇಳಿ. ಆ 500 ಗೆ ಎಷ್ಟು ಇಂಪ್ರೆಷನ್ ಆಗುತ್ತೆ madam? ಅದು ನಾವ್ ಹೇಳಕ್ ಆಗಲ್ಲಲ್ಲ. ವಿ ಕಾಂಟ್ ಸೇ ಇಂಪ್ರೆಷನ್ಸ್ ಅಂದ್ರೆ ಅವರು ಬೇಸ್ಡ್ ಜಸ್ಟ್ ಅವರು ಇದು ಹೇಳ್ಬೋದು ಇಂಪ್ರೆಷನ್ಸ್ ಇಲ್ಲಿ ಹೇಳ್ತಾ ಇದ್ದಾರೆ 3.3 ಬಿಲಿಯನ್ ಅಂತ ಅವರು ಹೇಳ್ತಾ ಇದ್ದಾರೆ. ಇಟ್ ಮೇ ಅಪಿಯರ್ ಬಟ್ ಎಕ್ಸಾಕ್ಟ್ಲಿ ದೇ ಕಾಂಟ್ ಸೇ, ರೈಟ್? ನೀವು ಅವರು ಏನ್ ಓಪನ್ ಮಾಡ್ತಾ ಇದಾರೆ, ಎಷ್ಟು ಕಸ್ಟಮರ್ಸ್ ಯಾವ ವೆಬ್ಸೈಟ್ಸ್ ಓಪನ್ ಮಾಡ್ತಾ ಇದಾರೆ, ರಿಲೇಟೆಡ್ ವೆಬ್ಸೈಟ್ಸ್, ಇಷ್ಟೊಂದು ಕನ್ಸಿಡರೇಷನ್ ಇರುತ್ತಲ್ವಾ. ಸೊ ಇಟ್ಸ್ ಆಲ್ವೇಸ್ ಯಾವ್ದೇ ಆದ್ರೂ ಪರ್ಫೆಕ್ಟ್ ನಂಬರ್ ಇಸ್ ನೆವರ್, అంటే ಇಟ್ ಎಸ್ಟಿಮೇಟ್. ಎಸ್ ಇಷ್ಟಿರುತ್ತೆ ಇಲ್ಲದ್ರೆ ಕೆಳಗಡೆ ಮೇಡಮ್ ಅದು ಇಲ್ಲಿ ಈ ಒಂದು ರೇಂಜ್ ಕೊಡ್ತಾ ಇರ್ತಾರಲ್ಲ ಮೇಡಮ್, ಇಷ್ಟರಿಂದ ಇಷ್ಟಂತ ಒಂದು ರೇಂಜ್ ಕೊಡ್ತಾ ಇರ್ತದೆ, ಇಲ್ಲಿ ಬಂದಿಲ್ಲ. ಸಾರಿ, ಐ ಡಿಡ್ಂಟ್ ಗೆಟ್ ಯು. ಇದು ಈ 500 ಗೆ 3.3 ಬಿಲಿಯನ್ ಇಂಪ್ರೆಷನ್ ಕೊಡುತ್ತೆ ಮೇಡಮ್ ಇದು. ಹೌದು, ಪರ್ ಡೇ. ಯಾ ಇಲ್ಲ, ಕಂಪ್ಲೀಟ್ ಆಡ್ ಗೆ ಅಂದ್ರೆ ಪರ್ ಡೇ ಅಲ್ಲ, ಇದು 500 ಗೆ ಅಂತ ವೀಕ್ಲಿ ಎಸ್ಟಿಮೇಟ್ಸ್ ಅಂತ ಮೇಲೆ ಹಾಕಿ. ಸಾರಿ, ಅದ್ರ ಮೇಲೆ 3.3 ಬಿಲಿಯನ್. ಸೊ ಅದೇ ಅಂತ ಇದೀನಿ. ಸೊ 500 ಪರ್ ಡೇ ಕನ್ಸಿಡರ್ ಮಾಡ್ಕೊ. ಇನ್ ಕೇಸ್ ದಿಸ್ ಇಸ್ ಗೋಯಿಂಗ್ ಟು ಕಂಟಿನ್ಯೂ ಫಾರ್ ಅ ವೀಕ್, then this will be the estimate. Okay, it's not per day 500 ಅಂದ್ರೆ ಒಂದು ದಿನಕ್ಕೆ ಇಷ್ಟು ಇಂಪ್ರೆಷನ್ಸ್ ಅಂತ ಅಲ್ಲ. ಓಕೆ, 500 ಪರ್ ಡೇ ಕನ್ಸಿಡರ್ ಮಾಡ್ಕೊಂಡ್ರೆ ಇಂಟು 7 ಅಂದ್ರೆ ವೀಕ್ಲಿ ಅಲ್ವಾ, ಇಂಟು 7 ಕನ್ಸಿಡರ್ ಮಾಡ್ಕೊಂಡ್ರೆ 3.3 might be the billing. Okay, yeah. So yeah, Madhu avare, if you don't mind, we're just running out of time now. We'll discuss this at the end of the class. Okay, okay, right. I'll explain, you don't worry, everything ella cover madana. Okay, so next we will see reach people based on gender and everything. Illi kelgade you can select based on gender, female or male and all those things, and age group select ಮಾಡ್ಕೊಂಡು. If you don't want, you can just remove it. Parental status, not a parent unknown, ಇವೆಲ್ಲ whatever ನೀವು ತೆಗ್ದ್ಬಿಡ್ಬೋದು. You can choose whatever you want, and ಬೇಡ ಅಂಬೋದೆಲ್ಲ ನೀವು ತೆಗೆದ್ಬಿಟ್ರೆ ಇದು ನ್ಯಾರೋ ಡೌನ್ ಆಗ್ತಾ ಬರುತ್ತೆ. ಓಕೆ, ಇಟ್ ಜಸ್ಟ್ ಕಮ್ಸ್ ಡೌನ್ ಅ ಲಿಟಲ್ ಮೋರ್ ಆ ತರ ಬಂದ್ಬಿಡುತ್ತೆ. ಯು ಕ್ಯಾನ್ ಕ್ಲಿಕ್ ಆನ್ ಡನ್. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸಾರಿ ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿಲ್ ಬಿ ಕಾಂಟೆಂಟ್. ಓಕೆ, ಕಾಂಟೆಂಟ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಮಾಡಿದ್ರೆ 3 ಟಾಪಿಕ್ಸ್ ಇರುತ್ತೆ ಇದರಲ್ಲಿ. ಓಕೆ, ಅದು ಬಂದು ಕೀವರ್ಡ್ಸ್, ಟಾಪಿಕ್ಸ್ ಅಂಡ್ ಪ್ಲೇಸ್ಮೆಂಟ್ಸ್ ಅಂತ 3 ಇರುತ್ತೆ. ಸೊ ಲೆಟ್ ಅಸ್ ಕ್ಲಿಕ್ ಆನ್ ಕೀವರ್ಡ್ಸ್ ಅಂಡ್ ಸಿ ವಾಟ್ ಇಟ್ ಇಸ್. ಸೇಮ್ ಅಗೇನ್ ಇಲ್ಲಿ ಕೂಡ ಕೀವರ್ಡ್ ಐಡಿಯಾಸ್. ಓಕೆ, similar keywords. Okay, add displays where similar keywords are there. Okay,
ಫಾರ್ ಎಕ್ಸಾಂಪಲ್ ಇಲ್ಲೇ ಕಾಣಿಸ್ತದೆ ನೋಡಿ. ಅಂದ್ರೆ ಬೇರೆ ವೆಬ್ಸೈಟ್ಸ್ ನಲ್ಲಿ ನಿಮ್ಮಂತ ಕೀವರ್ಡ್ಸ್ ಅವರು ಯೂಸ್ ಮಾಡ್ತಾ ಇದ್ರೆ ಇಲ್ಲಿ ದಿಸ್ ಇಸ್ ದ ಕೀವರ್ಡ್ಸ್, ರೆಲೆವೆಂಟ್ ಕೀವರ್ಡ್ಸ್ ಅಂತ ನೀವೇ ಚೂಸ್ ಮಾಡ್ಕೋಬಹುದು ಇದು. ಓಕೆ, ಈ ತರ ಡಿಜಿಟಲ್ ಟ್ರೈನಿಂಗ್ ಕೋರ್ಸಸ್ ಅಂಬೋದು ಯಾವ ವೆಬ್ಸೈಟ್ ಆದ್ರೆ ಇದು ಆ ವೆಬ್ಸೈಟ್ ನನ್ ಆಡ್ ಕಾಣಿಸ್ಬೇಕು ಆತರ. ಓಕೆ, ದಟ್ ಇಸ್ ಹೌ ಯು ಆರ್ ಗಿವಿಂಗ್ ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಸ್ ಅಂತ ಯಾವ ವೆಬ್ಸೈಟ್ ಈ ಕೀವರ್ಡ್ ಯೂಸ್ ಮಾಡ್ತಾರೋ ಆ go to that website, and in case customers go to that website, show my ad there. Okay, atara. So illi this is how you can select keywords. Illi add all ideas, different ideas ಕೊಡ್ತಾ ಇದೆ, and ನೀವು ಇಲ್ಲಿ ಬೇಕಾದ್ರೆ ಇಲ್ಲಿ particular you can search and you can add. And yes, as I tell always, before creating an ad ನಿಮ್ಗೆ set of keywords ಇಟ್ಕೊಂಬೋದು, always important. ಆದ್ಮೇಲೆ ನೀವು ಇಲ್ಲಿ ಬಂದು ಸರ್ಚ್ ಮಾಡ್ಕೊಂಡು ಇನ್ ಕೇಸ್ ಯು ಸ್ಟಿಲ್ ಫೀಲ್ ಇಟ್ ಇಸ್ ರಿಲೆವೆಂಟ್ ಅಂಡ್ ಎವ್ರಿಥಿಂಗ್ ಅದೇ ಇರುತ್ತೆ ಮೋಸ್ಟ್ಲಿ. ಅದರ್ವೈಸ್ ನೀವು ಇಲ್ಲಿಂದ ಕೂಡ ಚೂಸ್ ಮಾಡ್ಕೊಂಬಂದಲ್ವಾ. ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಅಂಬೋದು 99 ರಿಲೆವೆಂಟ್, ಐ ಮೀನ್ ಲೈಕ್ ಇಟ್ಸ್ ಟೋಟಲಿ ರಿಲೆವೆಂಟ್ ಅಂತ ವೆಬ್ಸೈಟ್ಸ್ ಚೂಸ್ ಮಾಡ್ಕೊಂಡ್ರೆ ನಿಮ್ಗೆ. ಓಕೆ, so that's how you are creating the keywords here. Content only shows on ad web pages, apps and videos related to these keywords anta select ಮಾಡ್ಕೊಮೋಣ. Okay, and okay, we'll see to this later. One second, click on done and next. One second. Okay, ಇಲ್ಲೇ ಇದೆ keywords ಆಯ್ತಾ. ನೆಕ್ಸ್ಟ್ ಬಂದು ಟಾಪಿಕ್ಸ್. ಓಕೆ, ಟಾಪಿಕ್ ರಿಲೇಟೆಡ್ ವೆಬ್ಸೈಟ್ಸ್ ಅಂದ್ರೆ ಯಾವ್ದೇ ನಮ್ದು ಡಿಜಿಟಲ್ ಮಾರ್ಕೆಟಿಂಗ್ ಸಮ್ವೇರ್ ಇಟ್ ಇಸ್ ನಂದು ಇಟ್ ಇಸ್ ಶೋಯಿಂಗ್ ಇನ್ ಯಾವ್ದನ್ನ ರಿಲೇಟೆಡ್ ವೆಬ್ಸೈಟ್ ಅನ್ಕೊಂಬೋಣ. ಫಾರ್ ಎಕ್ಸಾಂಪಲ್ someone is talking about ಆಯುರ್ವೇದ. ಓಕೆ, ಆಯುರ್ವೇದ ಬ್ಯೂಟಿ ಬಗ್ಗೆ ಮಾತಾಡುವಾಗ ಡಿಜಿಟಲ್ ಮಾರ್ಕೆಟಿಂಗ್ ಕಾಂಟೆಂಟ್ ಕಾಣಿಸಿದ್ರೆ, ಆಡ್ ಕಾಣಿಸಿದ್ರೆ, ಹೌ ಇರ್ರೆಲೆವೆಂಟ್ ಇಸ್ ದಿಸ್ ಅಂದ್ರೆ ಇರ್ರೆಲೆವೆನ್ಸಿ ಪಕ್ಕಲಿಟ್ರೆ ಅವ್ರು ಯಾರು ಬಂದ್ ಜಾಯ್ನ್ ಆಗ್ತಾರೆ? who is even going to care about it, right? It's impossible almost, like. Okay, so educationally hogi somewhere you select this distance learning and homeschooling. Wait, ಇಲ್ಲಿ training and certification ಇದು select ಮಾಡ್ಬೋದು. Okay, this kind of websites ನಂದು ಕಾಣಿಸ್ಬೇಕು ಅಂತ ಹೇಳಿ select ಮಾಡ್ಕೋಬೇಕು. And yes, I insist to choose this because yes, ಸ್ವಲ್ಪ ad relevancy ಎಲ್ಲ ಸ್ವಲ್ಪ ಡಿಪೆಂಡ್ ಆಗತ್ತಲ್ವಾ. unnecessary thing better not to go for it. Okay, ಇದು ಚೂಸ್ ಮಾಡ್ಕೊಳ್ಳಂಗಿದ್ದು ಪರವಾಗಿಲ್ಲ, ಬಟ್ ಐ ಮೀನ್ ಲೈಕ್ it's better you choose it. Okay, ನನ್ನ ಕೇಳಿದ್ರೆ be specific, take time, ಎಷ್ಟು ಗಂಟೆದು ತಗೊಂಡು just make time that you choose everything. That is important. Okay, so 3 things itte content nalli: keywords, topics, and the last thing goes placements. Give exact website names or YouTube channels, whatever it is. Website names, YouTube channels, YouTube videos, apps, app click maldu categories, ಯಾವ categories li ಕಾಣಿಸ್ಬೇಕು ನಿಮ್ದು ಅಂತ ಪರ್ಟಿಕ್ಯುಲರ್ ಕೂಡ ನೀವು ಕೊಡ್ಬೋದು. that's not a problem. For example, YouTube channels ಇರುತ್ತೆ. We will try to search ನೋಡೋಣ, ನಂದೇ ಕಾಣಿಸುತ್ತಾ ನೋಡೋಣ. Okay, no matching results for this category. ಏನಾಯ್ತು? Okay, ಇಲ್ಲೇ ಎಲ್ಲ ಸರ್ಚ್ ಮಾಡ್ಬೇಕಾಯ್ತು. ಓಕೆ, URL ಏನ ಕೊಡ್ಬೋದು. ಸರಿ, ಲೆಟ್ಸ್ ಸಿ ವೆಬ್ಸೈಟ್ಸ್ ಏನ ಬರುತ್ತೆ ಅಂತ ನೋಡೋಣ. ವೆಬ್ಸೈಟ್ಸ್ ODMT. Okay, is this how you do it? odmt.in. Okay, it's better we give URL. Excuse me. URL ಕೊಟ್ಟು ನೋಡೋಣ. Add one placement. odmt.in has been added.
ನಿಮ್ಗೆ ಪರ್ಟಿಕ್ಯುಲರ್ ವೆಬ್ಸೈಟ್ಸ್, ನಿಮ್ ಕಾಂಪಿಟೇಟರ್ ವೆಬ್ಸೈಟ್ಸ್ ಕೂಡ ಇನ್ ಕೇಸ್ ಯುವರ್ ಕಾಂಪಿಟೇಟರ್ ಇಸ್ ಗಿವಿಂಗ್ ಸ್ಪೇಸ್ ಫಾರ್ Google ads, you can also do it in your competitors ad, competitors thing. It's your wish again. YouTube channel URLs kodri, okay? So that this is how you can get it added. So nandu odmt.in adike odmt kodbekada avasara illa, but just for reference I'm showing you. So three things for narrow, more broadly classifying your interests, okay? Keywords first thing, content nalli, topics, and then placements. Actually idu confuse agan beda, ಸ್ವಲ್ಪ ಹಾಗೆ ಅನ್ಸುತ್ತೆ, ಸ್ವಲ್ಪ it's like different things ಅಂತ, but ಡೀಪರ್ ನೀವು ಹೋಗಿ ಮಾಡಿದ್ರೇನೆ ಅಲ್ಲ it will reach proper audience. again and again ನಾನು ಅದೇ explanation ಕೊಡ್ತೀನಿ because that is what I wanted, okay? So ಇದು ಬಂದು ಟಾರ್ಗೆಟಿಂಗ್ ಎಕ್ಸ್ಪಾನ್ಷನ್. ನೆಕ್ಸ್ಟ್ ಅಂದ್ರೆ ಸ್ವಲ್ಪ ಈ ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್ ಸ್ಕ್ರೋಲ್ ಮಾಡ್ಕೊಂಡು, ಇಟ್ಸ್ ಲೈಕ್ ಬೂಸ್ಟ್ reach by letting Google find high performing audiences. Like it's nothing but how well your ad has to run. Andre one ನಿಮಿಷ, no, not enough data, ad reach weekly estimate. We'll scroll and we'll see what is the information that it is giving us. ರೀಚ್ ಅಂದ್ರೆ ಎಷ್ಟೊಂದು, ಐ ಮೀನ್ ಇದನ್ನಲ್ಲೇ ಅಂದ್ರೆ ಇನ್ ದಿಸ್ ಇದು ನಂಬರ್ಸ್ ನಿಮ್ಗೆ ತಿಳಿಲಂಗಿದ್ರು, ಇನ್ ದಿಸ್ ಟೈಪ್ ಆಫ್ ಆಡ್ ಮೇಕ್ ಮೈ ಆಡ್ ರೀಚ್ ಮೋರ್ ಅಂಡ್ ಮೋರ್ ಆಡಿಯನ್ಸಸ್. ಆ ತರ ಅಂದ್ರೆ ಸ್ವಲ್ಪ ಲಿಮಿಟ್ ನಲ್ಲೇ ಐ ಮೀನ್ ಲೈಕ್ ರೀಚ್ ಆಗಿ ಬಿಡೋದು ಆ ತರ ಇಲ್ಲ. ಹಂಗೆ ಜಸ್ಟ್ ಒಂದು ಸ್ಮಾಲ್ ಥಿಂಗ್ ಯು ಆರ್ communicating with Google saying just improve my ad and make it reach more people. It's like extreme people idu, or else you can go for the moderate thing, okay? Don't show, I mean ellandre alli kuda naan select ಮಾಡಿ interests ಏನಾದ್ರೆ ಕೊಟ್ಟಿನೋ ಆ ಇಂಟ್ರೆಸ್ಟ್ ಕನ್ಸಿಡರ್ ಮಾಡ್ಕೊಂಡೆ ತೋರ್ಸು, ಬಟ್ somewhere have a limit ಅಂತ ಹೇಳಿ ನೀವು ಹೇಳಿದಂಗ ಅಷ್ಟೇ. ಅಷ್ಟಕ್ಕೆ ಮಿಂಚೆ ಇಲ್ಲ. ಸೊ ನಾವು ಡೈಲಿ ಬಜೆಟ್ ಕೊಟ್ವಿ. ದಿಸ್ ಇಸ್ ಲೈಕ್ 1000 ಇಂಪ್ರೆಷನ್ಸ್ ನೀವು ಕೊಟ್ಟಿದ್ರಿ, ಓಕೆ? ಅಂದ್ರೆ ಪರ್ CPM ಅಂದ್ರೆ ಮೈಲ್ ಅಲ್ಲ, ಮೈಲ್ ಇಸ್ ಈಕ್ವಲ್ ಟು 1000 impressions. 1000 impressions ಗೆ ಹೌ ಮಚ್ ಯು ಮೈಟ್ ಬಿ ಯು ಆರ್ ಗಿವಿಂಗ್ ದ ಕಾಸ್ಟ್? ಪ್ರಾಬಬ್ಲಿ 30. ನಿಮ್ ಇಷ್ಟ. ಅಗೇನ್ ದಿಸ್ ಇಸ್ ಯೋರ್ ವಿಶ್, ಓಕೆ? And yes, here is the ad, okay? ಇದಾಗ್ಬಿಡ್ತಾ, ಓಕೆ? ಕ್ರಿಯೇಟ್ ಯುವರ್ ಆಡ್ಸ್, ಓಕೆ? ನ್ಯೂ ರೆಸ್ಪಾನ್ಸಿವ್ ಡಿಸ್ಪ್ಲೇ ಆಡ್, ರೈಟ್? ಸೊ ಇದು ಕೂಡ ಅಷ್ಟೇ, ಮೊಬೈಲ್ ನಲ್ಲಿ, ಟ್ಯಾಬ್ಲೆಟ್ ನಲ್ಲಿ ಹ್ಯಾಕ್ ಕಾಣಿಸುತ್ತೆ ಅಂತ ಹೇಳಿ ತೋರಿಸುತ್ತೆ. ಅಂಡ್ ಎಸ್, ಎವ್ರಿಥಿಂಗ್ ಇಸ್ ಅಬೌಟ್ ಇಮೇಜಸ್. ಪ್ಲೀಸ್ ಮೇಕ್ ಶ್ಯೂರ್ ಇಮೇಜಸ್ ಅಂಡ್ ವಿಡಿಯೋಸ್ ಕೂಡ ಆಡ್ ಮಾಡ್ಬೋದು. ಹೆಡ್ಲೈನ್ಸ್ ಆಬ್ವಿಯಸ್ಲಿ ಆಡ್ ಮಾಡ್ತೀವಿ, ಅಂಡ್ ಇಮೇಜಸ್ ಅಂಡ್ ಲೋಗಸ್ ಫಾರ್ ಶ್ಯೂರ್. ಇದೇ ಇಂಪಾರ್ಟೆಂಟ್. ಇನ್ನು ಎಷ್ಟೇ ಆದ್ರೂ ನೀವು ಮ್ಯಾಟರ್ ಬರೀರಿ, ವಾಟ್ ಎವರ್ ಇಟ್ ಈಸ್, ಬೈ ಮಿಸ್ಟೇಕ್ ಇರ್ರೆಲೆವೆಂಟ್ ತೋರಿಸಿ ಇಟ್ ಇಸ್ ಸ್ಕ್ಯಾನಿಂಗ್ ಯುವರ್ ವೆಬ್ಸೈಟ್ ಹಿಯರ್. ಅದಕ್ಕೆ ನಾನು ಹೇಳಿದ್ದು URL ಕೊಡೋದು ಇಂಪಾರ್ಟೆಂಟ್ ಅಂತ. ಇಟ್ ವಿಲ್ ಸ್ಕ್ಯಾನ್ ಯುವರ್ ವೆಬ್ಸೈಟ್. ಎಷ್ಟೇ ಇರ್ರೆಲೆವೆನ್ಸಿ ಇದ್ರು, ಫಾರ್ ಎಕ್ಸಾಂಪಲ್ ನಿಮ್ ವೆಬ್ಸೈಟ್ ಎಲ್ಲೋ ಇರ್ರೆಲೆವೆಂಟ್ ಎಲ್ಲೋ ಅಪಿಯರ್ ಆಗ್ತದೆ, ಏನನ್ನ ಆಗ್ತದೆ, ಮೇ ಬಿ ಪರ್ಫಾರ್ಮೆನ್ಸ್ ಇಸ್ ದಟ್ ಇಸ್ ನಾಟ್ ಅ ಗುಡ್ ವೇ, ಬಟ್ ಅಟ್ ದಿ ಎಂಡ್, ಫಾರ್ ಎಕ್ಸಾಂಪಲ್ ಯಾರೋ ಕಸ್ಟಮರ್ ನಿಮ್ ಬ್ಯಾನರ್ ನೋಡಿ ಕ್ಲಿಕ್ ಮಾಡ್ಲಂಗಿದ್ರು, ಅಟ್ ಲೀಸ್ಟ್ odmt.in ಅಂತ ವಾಟ್ ಇಫ್ ಹಿ ರಿಜಿಸ್ಟರ್ಸ್ ಇನ್ ಹಿಸ್ ಮೈಂಡ್ ಅಂಡ್ ಫ್ಯೂಚರ್ ಏನೋ ಸರ್ಚ್ ಮಾಡಿದ್ರೆ, ಯು ನೆವರ್ ನೋ, ಯುನೋ ಯಾವ್ದ್ರಲ್ಲಿ ಏನಿರುತ್ತೋ, ಯು ನೆವರ್ ನೋ, ರೈಟ್? ಸೊ ಆಲ್ವೇಸ್ ಇಟ್ಸ್ ಬೆಟರ್ ಟು ಹ್ಯಾವ್ ಇಟ್ ಇನ್ ಮೈಂಡ್, ಓಕೆ? ಸೊ ನೀವು choose a good image, okay? But otherwise okay, I'll choose this node and it's okay, just a sample, nothing wrong. Use as image and use as logo, okay? Logo is done. Back to results. ಆಮೇಲೆ ಅಪ್ಲೋಡ್ ಮಾಡ್ಬೋದು ನೀವು. You can choose files to upload, okay? Images ಏನನ್ನ ಇದ್ರೆ ಮಾಡಿ, stock images, recently used, I did not use anything. ಸೊ ಎಸ್, ಸಾಕು ನೋಡೋಣ. ಇದೇ ಇಟ್ಕೊಂಡು ನಾ ಏನ ಮಾಡ್ಲಕ್ಕಾಗುತ್ತೆ? ಅಟ್ ಲೀಸ್ಟ್ ಒನ್ಸ್ ಲ್ಯಾಂಡ್ಸ್ಕೇಪ್ ಇಮೇಜ್ ಇಸ್ ರಿಕ್ವೈರ್ಡ್, ಒನ್ ಸ್ಕ್ವೇರ್ ಇಮೇಜ್ ಇಸ್ ರಿಕ್ವೈರ್ಡ್, ಓಕೆ? ಫೈನ್. ಸೊ ವಿ ನೀಡ್ ಟು ಹ್ಯಾವ್ ದೀಸ್ 2 images ಫಾರ್ ಶ್ಯೂರ್ ಅಂತ ಹೇಳ್ತಾ ಇದ್ದಾರೆ. ಐ ಥಿಂಕ್ ಆಡ್ ರನ್ ಆಗಲ್ಲೇನೋ ಅಂತ ನನ್ ಡೌಟ್, ಇನ್ ಕೇಸ್ ಐ ಡೋಂಟ್ ಕನ್ಸಿಡರ್ ದಿಸ್, ಬಟ್ ನೋಡೋಣ, ಓಕೆ?
because I need to search for all those things alva. So let's see how it works out. Okay, headline ಕೊಟ್ಟು ಅಸಲ್ ಹ್ಯಾಕ್ ಕಾಣಿಸುತ್ತೆ ಅಂತ ನೋಡೋಣ. Okay, Aure, they are only giving a lot of things. Okay, online digital marketing course. This has more. It is too long and the digital marketing course ಅಂತ ಕೊಟ್ಟಿದ್ದೀನಿ. Okay, ಈ ತರ ಕಾಣಿಸ್ತಾ ಇದೆ. Right side ನೋಡ್ತಾರೆ, whenever you start writing, this is how they show. Okay, 1 second, headline is done and the headline. ಅವ್ರು ಕೊಟ್ಟಿದ್ದೆ ನಾವು ಕನ್ಸಿಡರ್ ಮಾಡೋಣ. Okay, for now because we are just seeing how it looks alva, so we are just writing it down. Okay, and ಇನ್ನೊಂದು headline ಬೇಕಾದ್ರೆ ಕೂಡ ನೀವು add ಮಾಡ್ಕೋಬಹುದು. Description and business name again is digital marketing online training. Okay, digital marketing online, digital marketing course. Okay, business name. Okay, 1 second, let me check how it is. Image is important again. Nanatra, I'm not sure if I have a ready image. One landscape and one square image bekante. So you need to make, andre idu bandu nimge, it's almost like an indication that you have to have in ready a landscape image and the square image. Okay, landscape andre idea dalva ಸ್ವಲ್ಪ broad irutte. Okay, it will be a little broader one, and I mean ee tara ಸ್ವಲ್ಪ landscape andre, and a square image andre, you know, it's like exact dimensions anta. So I'm not sure I have any, but still if it is irrelevant, it's better not to choose. ಅದಕ್ಕೆ ನೋಡ್ತಾ ಇದ್ದೀನಿ. Downloads. Google. Okay, no, I don't know what this image is about. I think it's kind of a landscape image anta ಅನ್ಕೋತಾ ಇದ್ದೀನಿ. Okay, I have some image of Google. Okay, ನೋಡೋಣ if it's, why it is not showing up. Add 2 or more high quality images. Okay, I think I am adding. Is it considering this or not? ಇಲ್ಲಿ ಕಾಣಿಸುತ್ತಲ್ಲ ಮಧು ಅವರೇ? ಕಾಣ್ತಾ ಇಲ್ಲ, ಇಮೇಜ್ ಕಾಣ್ತಾ ಇಲ್ಲ. That's what. ಅದೇ ನೋಡ್ತಾ ಇದ್ದೀನಿ ನಾನು. I selected it. ಅವರು select ಮಾಡ್ಕೊಂತ ಹೇಳಿದ್ರು, select ಮಾಡಿ I also clicked on save, right? So why it is not showing up? Yeah, I saved. ಬರ್ಬೇಕಾಗಿತ್ತು ಮೇಡಮ್ ಅದು. Yeah, ಅದೇ ನೋಡ್ತಾ ಇದ್ದೀನಿ. I don't know what's wrong. Sometimes on the spot ಅದು ಅಸಲು ಏನ್ ಮಾಡುತ್ತೋ ಏನಾಗತ್ತೋ. Okay, ಇದೇನೋ ಇಮೇಜ್ ಇದೆ, ಅಟ್ಲೀಸ್ಟ್ ಇದು ಅನ್ನ ಶೋ ಅಪ್ ಆಗುತ್ತಾ ಅಂತ ನೋಡ್ತಾ ಇದ್ದೀನಿ. ನೀವ್ ರನ್ ಮಾಡಿದ್ರಲ್ವಾ ಇಷ್ಟಕ್ ಮುಂಚೆ ಆಡ್ಸ್? ಮಾಡಿದೀನಿ. Okay, click on save. Hold on. Oh God, please. Thank God. ಏನೋ ಇಮೇಜ್ ಪ್ರಾಬ್ಲಮ್ ಇದೆ ಮೇಡಮ್ ಅದು. Yeah, yes, yeah. JPG ಏನೋ ಫಾರ್ಮ್ಯಾಟ್ ಇದೆ. Yeah, maybe you're right. Format problem irbondo. Yeah, this is all lessons on the spot. Hage ready ಆಗ್ಬೇಕು, ಹಾಗೆ ready ಇರಬೇಕು ಅಂತ ತಿಳಿಯಕ್ಕೆ. This is what is important for us. Okay, yeah. So at the end, image is important. So ನಾವು ಇವಾಗ almost first in the consider ಮಾಡ್ಕೊಂಡಿದ್ರೆ ನಾವು what all the things are important is like ನಾವು once campaign select ಮಾಡಿದ್ಮೇಲೆ you have to give URL, ಆದ್ಮೇಲೆ locations, bidding type, viewable, CPM. Okay, 1 second. Let me write it down. Okay, most andre ella common things bariyalla. Most important thing is bidding type and CPM. Okay, cost per mile. Okay, that is important again. And admele right, once you give budget and everything, add group name, audiences. Okay,
audiences na browse ಮಾಡಿ main thing, or what type of audiences you want, be very specific with audiences. ಎಲ್ಲ ಸ್ಕ್ರೂಟನೈಸ್ ಮಾಡ್ರಿ. ಅವರು ಬ್ರೌಸ್ ಎಂಬೋ ಆಪ್ಷನ್ ಕೊಡ್ತಾರೆ, ಐಡಿಯಾಸ್ ಎಂಬೋ ಆಪ್ಷನ್ ಕೊಡ್ತಾರೆ. ಓಕೆ, ಡೆಮೋಗ್ರಾಫಿಕ್ಸ್ ಸಪರೇಟ್ ಆಗಿದೆ, ನೀವು ನೋಡಿದ್ರಿ. ಓಕೆ, ಡೆಮೋಗ್ರಾಫಿಕ್ಸ್ ಸೆಲೆಕ್ಟ್ ಮಾಡಿ, ಅಂದ್ರೆ ಇಟ್ಸ್ ಡೆಮೋಗ್ರಾಫಿಕ್ಸ್ ಇಸ್ ಆಲ್ಸೋ ಆಡಿಯನ್ಸಸ್. ಓಕೆ, ಕರೆಕ್ಟೇ, ಬಟ್ audiences another, the way of representing them is different based on age and gender. ಆ ತರ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಇರುತ್ತೆ. ಆಡಿಯನ್ಸಸ್ ಆಲ್ ಕಂಪ್ಲೀಟ್ ನೀವು ಏನ್ ಕನ್ಫ್ಯೂಸ್ ಆಗ್ಬೇಡ್ರಿ, ಎವ್ರಿಥಿಂಗ್ ಇನ್ ಒನ್ ಪೇಜ್ ಕಾಣಿಸ್ತದೆ ನಿಮ್ಗೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಒಂದೊಂದು ಆಪ್ಷನ್ ಕ್ಲಿಕ್ ಮಾಡಿ ಓದಿ, ಇಲ್ಲಾಂದ್ರೆ ಕ್ವೆಶ್ಚನ್ ಮಾರ್ಕ್ ಅಂತ, ಕ್ವೆಶ್ಚನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಗಿವ್ ಯು ದ ಡೀಟೇಲ್ ಎಕ್ಸ್ಪ್ಲನೇಷನ್. ಬಿಕಾಸ್ ಎಷ್ಟು ನಾವು ಹೇಳಿದ್ರು ಲಾಟ್ ಮೆನಿ ಥಿಂಗ್ಸ್ ಇನ್ಸೈಡ್. ಒಂದೊಂದು ಆಡ್ ಕ್ರಿಯೇಟ್ ಮಾಡೋಕೆ ಇನ್ನೂ ತುಂಬಾ ಯು ವಿಲ್ ಹ್ಯಾವ್ ಮೋರ್ ಅಂಡ್ ಮೋರ್ ಥಿಂಗ್ಸ್. ಅದಾದ್ಮೇಲೆ ಕಾಂಟೆಂಟ್ ನಲ್ಲಿ ಯು ವಿಲ್ ಹ್ಯಾವ್ keyword and next topics, and one more thing is placements. Placements. Okay, ee mooru important. Okay, recollect all those things. And then what is important is like ad group bidding. Okay, bidding is also important. Okay, fine, let's consider these four things. Bidding ella elladalli irutte, adikke illi two things ನೀವು ಮೇನ್ ಇಟ್ಕೋಬೇಕೇನಂದ್ರೆ ಆಡಿಯನ್ಸಸ್ ಅಂಡ್ ದಿಸ್ ಕಾಂಟೆಂಟ್ ಪ್ಲೇಸ್ಮೆಂಟ್ಸ್ ಅಂಡ್ ಆಲ್. ಓಕೆ, ಅದನ್ನೇ ಡೆಮೋಗ್ರಾಫಿಕ್ಸ್ ಡಿವೈಡ್ ಮಾಡಿದ್ದಾರೆ ಅಂಡ್ ಎವ್ರಿಥಿಂಗ್. ಬಿಡ್ಡಿಂಗ್ ಟೈಪ್ ಯು ವಿಲ್ ಆಬ್ವಿಯಸ್ಲಿ ಸೆಲೆಕ್ಟ್. ಸೊ ಇನ್ನೂ ಸ್ವಲ್ಪ ವಿ ವಿಲ್ ಹ್ಯಾವ್ ಅಂದ್ರೆ ಇದೇ ಎಲ್ಲ ಒಂದೇ ದಿನ ಕವರ್ ಮಾಡಕ್ಕೆ ಸ್ವಲ್ಪ ಇಟ್ ಇಸ್ ಆಲ್ವೇಸ್ ಡಿಫಿಕಲ್ಟ್. ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು, ಅದು ಮೇನ್ ಮೋಟಿವ್. So we will cover a lot more. Okay, this is done. Actually, I forgot to tell you. This is done. Idadmele you just need to click on create campaign, and it will be done. It will be saved, and you can go ahead. In the idella baribeku, and then it will be saved. That's what. I don't want to take much time, so don't worry. You just give the descriptions, and it will be done. It will be saved, and keyword research ಮಾಡಿ, that's important. And whatever the remaining topics are there, ನಾನು ಸ್ವಲ್ಪ ರಿಸರ್ಚ್ ಮಾಡ್ತೀನಿ. ಎನಿಥಿಂಗ್ ಇಸ್ ರಿಮೈನಿಂಗ್ ಇನ್ನೂ ತುಂಬಾ ಇರ್ಬೋದು. ಐ ವಿಲ್ ಮೇಕ್ ಅ ಡೀಪರ್ ನೋಟ್ ಆಫ್ ಇಟ್, ಅಂಡ್ ನಾಳೆ ಸ್ವಲ್ಪ ಇನ್ನೂ ಡೀಪರ್ ಡಿಸ್ಕಸ್ ಮಾಡೋಣ. ಯಾವ್ದಿಂದು ವಿಡಿಯೋಸ್, ಐ ಮೀನ್ ಯಾವ್ದಿನ ಟ್ರೈನಿಂಗ್ ಅವತ್ತೇ ಕಂಪ್ಲೀಟ್ ಮಾಡಿ, ಸೊ ದಟ್ ಯು ವಿಲ್ ಹ್ಯಾವ್ ಮೋರ್ ಡೌಟ್ಸ್. ವಿ ಹ್ಯಾವ್ ಸೀನ್ ಮಧು ಇಸ್ ಲೈಕ್ ಸೋ ಇಂಟರಾಕ್ಟಿವ್. ಸೊ ಆ ತರನೇ ನಿಮ್ಗೆ ಕ್ವೆಶ್ಚನ್ಸ್ ಬರುತ್ತೆ, ಡೌಟ್ಸ್ ಬರುತ್ತೆ. ಸಿ ವಾಟ್ ಎವರ್ ಇಟ್ ಈಸ್, ಈ ಲರ್ನಿಂಗ್ ಅಂಬೋದು ಇಟ್ಸ್ ಲೈಕ್ ಆನ್ ಗೋಯಿಂಗ್ ಪ್ರಾಸೆಸ್. ಇವಾಗ ಎಷ್ಟು ನಾವು ಇವಾಗ ಟ್ರೈನಿಂಗ್ ಏನ್ ಹೇಳಿದ್ನು, ಸಡನ್ಲಿ ದೇರ್ ಇಸ್ ಅ ನ್ಯೂ ಥಿಂಗ್ ಅಪಿಯರಿಂಗ್ ಆನ್ ದ ಗೂಗಲ್ ಆಡ್ಸ್. ಸೊ ಇಟ್ಸ್ ಆಲ್ವೇಸ್ ದಟ್ ಯು ಹ್ಯಾವ್ ಟು ಕೀಪ್ ಅಪ್ಡೇಟೆಡ್. ಇಲ್ಲಂಗಿದ್ದನು ಅಟ್ ಲೀಸ್ಟ್ ಐ ಆಮ್ ಲಕ್ಕಿ ಟು ಹ್ಯಾವ್ students who are actually making me like think about it more and more. So atara just keep on upgrading yourself, updating yourself. ಯಾವ್ದೊಂದು ಟಾಪಿಕ್ ಅವತ್ತೊಂದು ದಿನ ಪ್ರಾಕ್ಟೀಸ್ ಮಾಡಿ ಕಂಪ್ಲೀಟ್ ಮಾಡಿದ್ರೆ ಯು ಕ್ಯಾನ್ ಕಮ್ ಬ್ಯಾಕ್ ಫ್ರೆಶ್. ಡೌಟ್ಸ್ ಇಲ್ಲಂಗಿದ್ರೆ ಫ್ರೆಶ್ ಆಗಿ ಬರ್ಬೋದು, ಇಲ್ಲಾಂದ್ರೆ ನೆಕ್ಸ್ಟ್ ಡೇ ಕಮ್ ಇನ್ ದ ಮಾರ್ನಿಂಗ್, ಜಸ್ಟ್ ಕ್ಲಿಯರ್ ಯುವರ್ ಡೌಟ್ಸ್ ಅಂಡ್ ಗೆಟ್ ಇಟ್ ಡನ್. ಓಕೆ, ರೈಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ಇಟ್ ಟುಡೇ. ನಾವು ನಾಳೆ ಇನ್ನೂ ಕಂಟಿನ್ಯೂ ಮಾಡೋಣ. ವಿಲ್ ಲರ್ನ್ ಅ ಲಾಟ್ ಮೋರ್ ಅಬೌಟ್ this and other topics as well. Right? Okay, thank you so much. Yeah, have a good day.